ಓಂ ಶಾಂತಿ. ಬಾಬಾ ನಮಗೆ ರಾಜಯೋಗ ಶಿಕ್ಷಣವನ್ನ ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರುವಾಗಿ ಬಂದು ನಮಗೆ ಕೊಡ್ತಿದ್ದಾರೆ. ನಾವೆಲ್ಲರೂ ಸಹ ಈಶ್ವರಿಯ ವಿದ್ಯಾರ್ಥಿಗಳಾಗಿ ರಾಜಯೋಗ ಶಿಕ್ಷಣವನ್ನ ತಗೊಳ್ತಿದ್ದೀವಿ. ಇದರಲ್ಲಿ 4 ಸಬ್ಜೆಕ್ಟ್ ಇದೆ: ಜ್ಞಾನ, ಯೋಗ, ಧಾರಣೆ, ಸೇವೆ. ಇಲ್ಲಿ ನಾವು ಯೋಗ ಮಾಡೋದಕ್ಕಿಂತ ಮುಂಚೆ, ಎಲ್ಲದಕ್ಕೂ ಯೋಗ, ಧಾರಣೆ, ಸೇವೆ, ಇದಕ್ಕಿಂತ ಮುಂಚೆ ಫಸ್ಟ್ ನಮಗೆ ಜ್ಞಾನನೇ ಬೇಕಾಗಿದೆ. ಯಾವ ಜ್ಞಾನ? ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ ಮತ್ತೆ ಡ್ರಾಮಾ ಜ್ಞಾನ. ಯಾವಾಗ ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗತ್ತೆ, ಪಕ್ಕ ಆಗತ್ತೆ, ಡ್ರಾಮಾ ಜ್ಞಾನ ಈಸಿಯಾಗಿ ಅರ್ಥ ಆಗತ್ತೆ ಆಗ ನಮಗೆ. ಯಾಕೆಂದ್ರೆ ಇಡೀ ಡ್ರಾಮಾ 5000 ವರ್ಷ ಡ್ರಾಮಾ, ಅದರಲ್ಲಿ 4 ಯುಗಗಳು ಅಲ್ವಾ, ಎಲ್ಲವೂ ನಮ್ಮ ಒಂದು ಪಾತ್ರ ಏನಿದೆ ಅದರಲ್ಲಿ ಸ್ವರ್ಗ, ನರಕ, ರಾಮರಾಜ್ಯ, ರಾವಣ ರಾಜ್ಯ ಎಲ್ಲ ಏನಿದೆ ಅದೆಲ್ಲವೂ ಸಹ ಡ್ರಾಮಾದಲ್ಲಿ ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಪಕ್ಕ ಮಾಡ್ಕೊಳ್ಬೇಕಾಗಿರುವಂತಹದ್ದು ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ. ಯಾಕೆಂದ್ರೆ ನಾವು ಅರ್ಧಕಲ್ಪದಿಂದ ನಾನು ದೇಹ ಅಂತ ತಿಳ್ಕೊಳ್ತಾ ಬಂದಿದ್ದೀನಿ. ದೇಹದ ಸಂಬಂಧಗಳು, ದೇಹದ ಸಂಸ್ಕಾರಗಳು ಅಲ್ವಾ, ಈ ದೇಹದ ಪ್ರಪಂಚ ಇದೇ ನಿಜ, ಇದೇ ಸತ್ಯ, ಈ ದೇಹನೇ ನಾನು ಅಂತ ಅನ್ಕೊಳ್ತಾ ಬಂದ್ವಿ ನಾವು ಅರ್ಧಕಲ್ಪದಿಂದ. ಇದೇ ನಮ್ಮ ಒಂದು ಸಂಸ್ಕಾರ ಆಗೋಗ್ಬಿಟ್ಟಿದೆ. ಈಗ ನಮಗೆ ಗೊತ್ತಾಗಿದೆ ನಾವು ಆತ್ಮಗಳು, ನಾವು ದೇಹ ಅಲ್ಲ, ಶರೀರ ಅಲ್ಲ, ಇದ್ಯಾವುದೂ ಸಹ ಸತ್ಯ ಅಲ್ಲ, ಆತ್ಮನೇ ಸತ್ಯ ಅನ್ನೋದು ನಮಗೀಗ ಗೊತ್ತಾಗಿದೆ. ಅದರಿಂದ ನಾವು ಅರ್ಧಕಲ್ಪದಿಂದ ದೇಹದ ಒಂದು ಸ್ಮೃತಿಯಲ್ಲಿ ಇದ್ದಿದ್ರಿಂದ ಈಗ ಆತ್ಮ ಅಂದಾಗ ಇದು ನಮಗೆ ಹೊಸದಾಗಿ ಅನ್ಸುತ್ತೆ. ಯಾಕಂದ್ರೆ ನಾವು ಈ ಕಲ್ಪಕ್ಕೆ, ಈ ಜನ್ಮದಲ್ಲಿ ನಮಗೆ ಇದು ಹೊಸದೇ ಅನ್ಸುತ್ತೆ. ಈಗ ನೋಡಿ, ಇಂದಿನ ಜನ್ಮಗಳೆಲ್ಲ ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಸಹ ಪಾತ್ರಗಳನ್ನ ಮಾಡಿದೀವಿ ಅಲ್ವಾ, ಓದಿದೀವಿ, ಎಲ್ಲನೂ ಸಹ ಹಿಂದಿನ ಜನ್ಮದಲ್ಲೂ ಓದಿದೀವಿ, ಎಲ್ಲಾ ಊಟ ಮಾಡಿದೀವಿ, ಎಲ್ಲಾನು ಮಾಡಿದೀವಿ. ಆದ್ರೆ ಈ ಜನ್ಮದಲ್ಲಿ ಹೊಸದಾಗೆಲ್ಲ ಕಲಿತಾ ಬರ್ಬೇಕಾಯ್ತು ಅಲ್ವಾ. ಅಂದ್ರೆ ಈ ಜನ್ಮಕ್ಕೆ ಅದು ಹೊಸದನ್ಸುತ್ತೆ. ಹಾಗೇನೆ ಇಂದಿನ ಕಲ್ಪದಲ್ಲಿ ನಾವು ಮಾಡಿದೀವಿ, ಓದಿದೀವಿ, ಕಲ್ಪದ ಮಕ್ಕಳು ನಾವು. ಬಾಬಾರವರಿಗೆ ಕಲ್ಪದ ಇಂದಿನ ಮಕ್ಕಳೇ ನಾವು, ಹೊಸಬರಂತೂ ಅಲ್ವೇ ಅಲ್ಲ, ಹಳಬರೇ ನಾವು. ಆದ್ರೆ ಈ ಕಲ್ಪಕ್ಕೆ, ಈ ಜನ್ಮಕ್ಕೆ ನಮಗೆ ಹೊಸದನ್ಸುತ್ತೆ. ಹಾಗಾಗಿ ನಾವು ಈಗ ಬಂದಾಗ ಇದು ನಮಗೇನ್ ಅನ್ಸುತ್ತೆ, ಹೊಸದು ಅಂತ ಅನ್ಸುತ್ತೆ. ಆದ್ರಿಂದ ಇಲ್ಲಿ ನಾವು ಆತ್ಮದ ಜ್ಞಾನವನ್ನ ಪಕ್ಕ ಮಾಡ್ಕೊಳ್ಳೇಬೇಕಾಗಿದೆ. ನಾನು ಯಾರು ಅನ್ನುವಂಥದ್ದು ಸಹ ಇಲ್ಲಿ ನನಗೆ ಬೇಕು. ಆತ್ಮದ ಜ್ಞಾನನೂ ಬೇಕು, ಪರಮಾತ್ಮನ ಜ್ಞಾನನೂ ಬೇಕು. ಪರಮಾತ್ಮನ ಬಗ್ಗೆ, ಆತ್ಮದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಯ್ತು. ಪರಮಾತ್ಮ ಯಾರು, ನಾನು ಯಾರು, ನನಗೂ ಅವ್ರಿಗೇನು ಸಂಬಂಧ, ಅವರ ಕರ್ತವ್ಯ ಏನು, ಅವರ ಪಾತ್ರ ಏನು, ಅವರ ಮಹಿಮೆ ಏನು, ಅವರ ಶಕ್ತಿ ಏನು, ಅವ್ರ ಗುಣಗಳೇನು, ಎಲ್ಲವೂ ತಿಳ್ಕೊಳ್ಬೇಕಾಗಿದೆ. ಆತ್ಮ ಪರಮಾತ್ಮನನ್ನ ತಿಳ್ಕೊಳ್ಳೋದ್ರ ಮೂಲಕ ಡ್ರಾಮಾ ಎಲ್ಲ ನೀಟಾಗಿ ಅರ್ಥ ಆಗ್ಬಿಡತ್ತೆ ನಮ್ಗೆ. ಡ್ರಾಮಾ ಜ್ಞಾನ ಎಲ್ಲವೂ ಸಹ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಯಾಕೆಂದ್ರೆ ಮೇನ್ ಆಗಿರುವಂತದ್ದೇ ಆತ್ಮ ಪರಮಾತ್ಮ. ಇದ್ರಲ್ಲೇನೆ ಡ್ರಾಮಾ ಜ್ಞಾನ ಎಲ್ಲನೂ ಸಹ ಇದೆ. ಬಾಬಾ ಹೇಳ್ತಾರಲ್ಲ, ಬಿಂದು, ಆತ್ಮ ಬಿಂದು, ಬಾಬಾನು ಸಹ, ಪರಮಾತ್ಮನು ಸಹ ಬಿಂದು ಆಗಿದ್ದಾರೆ. ಬಿಂದುವಿನಲ್ಲಿ ಡ್ರಾಮಾದ ಪ್ರತಿಯೊಂದು ಜ್ಞಾನನೂ ಸಹ, ಇಡೀ ಡ್ರಾಮಾದ ಜ್ಞಾನ ಅಡಕ ಆಗಿದೆ ಅಂತಲೂ ಸಹ ಹೇಳಿದ್ದಾರೆ ಬಾಬಾ ಅವ್ಯಕ್ತವಾಣಿಗಳಲ್ಲಿ. ಹಾಗಾಗಿ ಆತ್ಮ 5000 ವರ್ಷಗಳು ಪಾತ್ರ ಮಾಡತ್ತೆ ಅಲ್ವಾ. ಆತ್ಮದ ಜ್ಞಾನದಲ್ಲಿ ಗೊತ್ತಾಗ್ಬಿಡತ್ತೆ ಪರಮಾತ್ಮನ ಪಾತ್ರ ಏನು, ಅವರು ಕಲ್ಪದ ಒಂದು ಅಂತಿಮದಲ್ಲಿ ಬಂದು ಏನ್ ಪಾತ್ರ ಮಾಡ್ತಾರೆ ಅವರು, ಮತ್ತೆ ನಾವೇನ್ ಮಾಡ್ತೀವಿ, ಎಲ್ಲ ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನದಲ್ಲಿ ಸಂಪೂರ್ಣವಾಗಿ ಅರ್ಥ ಆಗ್ಬಿಡತ್ತೆ. ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಒಂದು ಟಾಪಿಕ್ಗೆ ನಾವು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಇದೆಲ್ಲನೂ ಸಹ 7 days ಕೋರ್ಸ್ ಇರುವಂತಹದ್ದೇ ಆತ್ಮ ಪರಮಾತ್ಮ ಡ್ರಾಮಾ ಜ್ಞಾನ ಅಲ್ವಾ. ಇಲ್ಲಿ ಫಸ್ಟ್ ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಅವರು ಯಾರಾಗಿದ್ದಾರೆ, ಏನಾಗಿದ್ದಾರೆ, ಯಾವ ರೀತಿ ಇದ್ದಾರೆ, ಅವ್ರ ಗುಣ ಏನು, ಪ್ರತಿಯೊಂದು ಆತ್ಮದು ಅಷ್ಟೇ, ಪ್ರತಿಯೊಂದು ನೀಟಾಗಿ ನಾವು ಅರ್ಥ ಮಾಡ್ಕೊಂಡ್ವಿ. ಆತ್ಮದ ಬಗ್ಗೆ
ಪರಮಾತ್ಮನ ಬಗ್ಗೆ ಅಂದ್ರೆ ನಮ್ಮನ್ನ ನಾವು ಆತ್ಮ ಅಂತ ತಿಳಿದು ಪರಮಾತ್ಮನನ್ನ ನೆನಪು ಮಾಡೋದಕ್ಕೆ ಈಸಿ ಆಗುತ್ತೆ. ಜ್ಞಾನ ಮತ್ತೆ ಯೋಗ ಇವೆರಡು ತುಂಬಾ ಇಂಪಾರ್ಟೆಂಟ್. ಇವೆರಡು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ಆದ್ರೆ ನಾವು ಜ್ಞಾನವನ್ನ ತಿಳ್ಕೊಂಡ್ವಿ ಸರಿ, ಆದ್ರೆ ನಾವು ಯೋಗ ಮಾಡ್ಲಿಲ್ಲ, ನೆನಪು ಮಾಡ್ಲಿಲ್ಲ ಅಂದ್ರೆ, ಆತ್ಮ ಅಂತ ತಿಳಿದು ಪರಮಾತ್ಮನನ್ನ ನಾವು ನೆನಪು ಮಾಡಿಲ್ಲ ಅಂದ್ರೆ, ಯಾಕೆಂದ್ರೆ ಆತ್ಮನ ನೆನಪಲ್ಲೇ, ಆತ್ಮ ಪರಮಾತ್ಮನಲ್ಲೇ ಇಡೀ ಜ್ಞಾನ ಎಲ್ಲ ಇದೆ. ಆತ್ಮದ್ದು ಪರಮಾತ್ಮನದ್ದು ಇಡೀ ಜ್ಞಾನ ಇದೆ, ಡ್ರಾಮಾ ಜ್ಞಾನ ಇದೆ ಅಂತಂದಾಗ ನನ್ನನ್ನು ನಾನು ಆತ್ಮ ಅಂತ ತಿಳಿದೆ ಪರಮಾತ್ಮನನ್ನ ನಾನು ನೆನಪು ಮಾಡಿಲ್ಲ ಅಂದ್ರೆ ಆ ಜ್ಞಾನದಲ್ಲಿ ಶಕ್ತಿ ಬರೋದಿಲ್ಲ. ಅದು ಶಕ್ತಿ ಬರೋದಿಲ್ಲ. ಶಕ್ತಿ ಬೇಕು. ಆತ್ಮ ತನ್ನನ್ನ ತಾನು ಆತ್ಮ ಅಂತ ತಿಳಿದು ಪರಮಾತ್ಮನನ್ನ ನೆನಪು ಮಾಡೋದ್ರ ಮೂಲಕ ಆತ್ಮದಲ್ಲಿ ಶಕ್ತಿ ಬರುತ್ತೆ, ಮತ್ತೆ ಜ್ಞಾನದಲ್ಲಿ ಶಕ್ತಿ ಬರುತ್ತೆ. ಬಾಬಾ ಹೇಳ್ತಾರೆ, ಜ್ಞಾನ ಅನ್ನುವಂಥದ್ದು ಖಡ್ಗ ಆಗಿದೆ, ಯೋಗ ಅನ್ನುವಂತಹದ್ದು ಹರಿತ, ಶಾರ್ಪ್ನೆಸ್ ಆಗಿದೆ. ಈಗ ಒಂದು ಖಡ್ಗ ಇದೆ, ಅದು ಶಾರ್ಪೇ ಇಲ್ಲ ಅಲ್ವಾ, ಚುಪಾಗಿಲ್ಲ, ಅದು ಶಾರ್ಪ್ ಇಲ್ಲ ಅಂದ್ರೆ ಅದರಿಂದ ಏನು ಕೆಲಸ ಅಷ್ಟು ನೀಟಾಗಿ ನಾವು ಮಾಡೋದಕ್ಕಾಗೋದಿಲ್ಲ ಅಲ್ಲ. ಅದರಿಂದ ಅದೇ ತುಂಬಾ ಶಾರ್ಪ್ ಆಗಿದೆ ಅದು ಅಂದ್ರೆ ಎಷ್ಟು ಬೇಗ ಕೆಲಸ ಆಗುತ್ತೆ, ಎಷ್ಟು ಬೇಗ ಏನೇ ಆದ್ರೂ. ಇವಾಗ ಒಂದು ಚಾಕುನೇ ಇಟ್ಕೊಳ್ಳಿ, ಒಂದು ಚಾಕು ಇದೆ, ನೈಫ್ ಇದೆ, ನೀವು ಅದರಿಂದ ತರಕಾರಿ ಕಟ್ ಮಾಡಬೇಕು, ಅದು ತುಂಬಾ ಶಾರ್ಪ್ ಆಗಿದೆ ಆಯ್ತಾ. ಶಾರ್ಪ್ ಆಗಿದೆ ಅಂದ್ರೆ ಈಸಿಯಾಗಿ ನೀವು ಕಟ್ ಮಾಡ್ಕೊಳ್ತಾ ಬೇಗ ನೀವು ಕಟ್ ಮಾಡ್ಕೊಳ್ತಾ ಹೋಗ್ಬೇಕು, ಕೆಲಸನೂ ಸಹ ಈಸಿಯಾಗಿ ಆಗುತ್ತೆ ಅಲ್ವಾ. ಅದ್ರ ಶಾರ್ಪೇ ಇಲ್ಲ ಅಂದ್ರೆ ಅಲ್ವಾ, ಒಂದು ತರಕಾರಿಯನ್ನು ಎಷ್ಟೊತ್ತು ಕಟ್ ಮಾಡ್ಬೇಕಾಗತ್ತೆ ಅಲ್ವಾ. ಇಲ್ಲಿ ಅಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿದೆ. ಜ್ಞಾನದಲ್ಲಿ ಶಕ್ತಿ ಬರಬೇಕು ಅಂತಂದ್ರೆ ಅದು ಯೋಗ ಬೇಕು. ಆಗ ಜ್ಞಾನ ಅನ್ನುವಂಥದ್ದು ನಾವು ಕೇಳಿದೀವಲ್ಲ, ಅದು ನಮ್ಮಲ್ಲಿ ಧಾರಣೆ ಆಗತ್ತೆ. ಆ ಜ್ಞಾನ ಧಾರಣೆ ಆದಾಗ ಅಜ್ಞಾನ ಅನ್ನುವಂಥದ್ದು ಸಮಾಪ್ತಿ ಆಗತ್ತೆ. ಅದಕ್ಕೆ ಜ್ಞಾನ ಅಂದ್ರೆ ಬುದ್ಧಿಯಲ್ಲಿ ಧಾರಣೆ ಆಗ್ಬೇಕಿದು. ನಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಅಂತಂದ್ರೆ ಆಗ ಕರ್ಮಗಳಲ್ಲಿ ಬರುತ್ತೆ, ನಮ್ಮ ಮಾತುಗಳಲ್ಲಿ ಎಲ್ಲದರಲ್ಲೂ ಸಹ ಬರುತ್ತೆ. ಅದಕ್ಕೋಸ್ಕರ ನೀವೆಷ್ಟೇ ಜ್ಞಾನ ಕೇಳಿದ್ರು, ಎಷ್ಟೇ ನೀವು ಪಂಡಿತರ ತರ ನೀವು ಟೀಚ್ ಮಾಡಿದ್ರು, ಎಷ್ಟೇ ಹೇಳಿದ್ರು ಸಹ ಅಲ್ಲಿ ಯೋಗ ಇಲ್ಲ ಅಂದ್ರೆ ಅದು ಎಫೆಕ್ಟ್ ಬೀಳೋದಿಲ್ಲ. ಅಂದ್ರೆ ಅದು ನೀವು ಯಾರಿಗೇ ಒಂದು ಹೋಗಿ ಜ್ಞಾನ ಹೇಳಿದ್ರು ಕೂಡ ಅದ್ರ ಎಫೆಕ್ಟ್ ಅವ್ರಿಗೆ ಆಗೋದಿಲ್ಲ. ಅಂದ್ರೆ ಏನು, ಅವ್ರಿಗೆ ಅರ್ಥ ಆಗೋದಿಲ್ಲ, ಧಾರಣೆ ಆಗೋದಿಲ್ಲ ಅವ್ರಿಗೆ. ಶಕ್ತಿ ಬೇಕದ್ರಲ್ಲಿ. ನಮ್ಮಲ್ಲಿ ಯೋಗ ಶಕ್ತಿ ಇದೆ ಅಂದ್ರೆ ಒಂದು ಮಾತು ಹೇಳಿದ್ರು ಸಹ ಅವರಿಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ನೀವು 10 ಮಾತು ಹೇಳೋದು ಬದಲು ಒಂದು ಮಾತು ಹೇಳಿ, 10 ಮಾತಿನ ಅರ್ಥ ಒಂದು ಮಾತು ಕೊಟ್ಟಿರುತ್ತೆ ಅವ್ರಿಗೆ. ಅಷ್ಟು ನೀಟಾಗಿ ಅರ್ಥ ಆಗಿ ಅವ್ರಿಗೆ ಧಾರಣೆ ಆಗುತ್ತೆ. ಅಂದ್ರೆ ಯೋಗದ ಶಕ್ತಿ. ಇಲ್ಲಿ ಜ್ಞಾನ ಯೋಗ ಎರಡು ತುಂಬಾ ಇಂಪಾರ್ಟೆಂಟ್. ಆತ್ಮಕ್ಕೆ ಇವೆರಡು ರೆಕ್ಕೆಗಳಿದ್ದ ಹಾಗೆ ಆಯ್ತಾ. ಅಂದ್ರೆ ಇಲ್ಲಿ ನಾವು ಸಂಪೂರ್ಣವಾಗಿ ನಾವು ಆತ್ಮ ಪರಮಾತ್ಮನ ಜ್ಞಾನ ನೀಟಾಗಿ ಅರ್ಥ ಆಗಿದೆ ಅಂದ್ರೆ ನಾವು ಅವರನ್ನ ನೆನಪು ಮಾಡೋದಕ್ಕೂ ಸಹ ಈಸಿ ಆಗುತ್ತೆ. ಇಲ್ಲಿ ನಮಗೆ ಇಲ್ಲಿ ಯೋಗ ಅನ್ನುವಂಥದ್ದು, ಈಗ ಜ್ಞಾನ ನಾವು ಈ 7 days ಕೋರ್ಸ್ ನಾವು ತಗೊಂಡ್ವಿ, ಓಕೆ ಆಯ್ತಾ. ನಾವು ನೆನಪು ತುಂಬಾ ಶಕ್ತಿಶಾಲಿಯಾಗಿ ನಾವು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ನೀಟಾಗಿ ನಮ್ಗೆ, ಯಾಕಂದ್ರೆ ಜ್ಞಾನ ಸಾಗರ ಅಲ್ವಾ ಜ್ಞಾನ. ಅದು ನೀಟಾಗಿ ನಮ್ಮಲ್ಲಿ ಇಮರ್ಜ್ ಆಗತ್ತೆ, ಅರ್ಥ ಆಗತ್ತೆ ಕೂಡ. ಡ್ರಾಮಾದ ಜ್ಞಾನ, ಸಂಪೂರ್ಣವಾದ ಜ್ಞಾನ ಬಿಂದುವಿನಲ್ಲಿ ಅಡಕಾಗಿರುತ್ತೆ. ಯಾವಾಗ ನಾನು ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿಯಲ್ಲಿ ಇರ್ತೀನಿ ನಾನು, ಆಗ ಅದು ಜ್ಞಾನ ಅನ್ನುವಂಥದ್ದು ನಮ್ಮ ಆತ್ಮದಲ್ಲಿ ಇಮರ್ಜ್ ಆಗತ್ತೆ. ಕೆಲವ್ರು ಹೇಳ್ತಾರೆ ಪ್ರತಿ ಸಮಯ ನಮಗೆ ಕಷ್ಟ ಆಗತ್ತೆ ಅವ್ರ ನೆನಪು ಮಾಡೋದಕ್ಕೆ, ನೆನಪಿರೋದಿಲ್ಲ, ಕಷ್ಟಪಟ್ಟು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಅಂತನೂ ಕೆಲವ್ರು ಹೇಳ್ತಾರೆ. ಸದಾ ನೆನಪಿರೋದಿಲ್ಲ ಅಂತನೂ ಹೇಳ್ತಾರೆ. ಆದ್ರೆ ಈಗ ನೋಡಿ, ನೀವು ಬಾಬಾ ಜ್ಞಾನ ಹೇಳಿದಾರಲ್ಲ, ಜ್ಞಾನದ ಅನುಸಾರವಾಗಿ ನೀವು ಅವರಲ್ಲಿ ಹೇಳಿದರೆ ನಾನು ಮಾಡಬೇಕು ಅಂದ್ರೆ ಎಫೆಕ್ಟ್ ಕಡಿಮೆ. ಮುರುಳಿಯಲ್ಲಿ ಬಾಬಾ ಇದು ಹೇಳಿದ್ದಾರೆ, ಇದು ನಾನು ಮಾಡ್ಬೇಕು, ಅದರ ಅನುಸಾರವಾಗಿ ನಾನು ಮಾಡುವಂಥದ್ದಲ್ಲ, ಅದು ಹೃದಯದಿಂದ ಬರಬೇಕು.
ಆ ನಶೆಯಿಂದ ಮಾಡಬೇಕು, ಹೃದಯದಿಂದ ಮಾಡಬೇಕು, ನಶೆಯಿಂದ ಮಾಡಬೇಕಾಗತ್ತೆ ನಾವು. ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ ಅಂತ ಮಾಡುವಂಥದ್ದಲ್ಲ, ಅದು ನೀಟಾಗಿ ಅರ್ಥ ಆಗಿ. ಯಾಕೆಂದ್ರೆ ಈಗ ನೋಡಿ, ಆತ್ಮದ ಜ್ಞಾನ ಅಲ್ವಾ ಅದು, ಆತ್ಮಕ್ಕೆ ಕೊಟ್ಟಿರುವಂತದ್ದು ಪರಮಾತ್ಮ ಅಲ್ವಾ, ಆ ಜ್ಞಾನವನ್ನ ಅಂದ್ರೆ ಆತ್ಮಿಕ ಜ್ಞಾನ ಅದು ಅದು ಆತ್ಮದಲ್ಲಿ ಧಾರಣೆ ಆಗ್ಬೇಕಲ್ಲ. ಅಲ್ಲೂ ಸಹ ಸ್ಮೃತಿ ಇರ್ಬೇಕಾಗತ್ತೆ. ಆತ್ಮ ವಿದ್ಯಾರ್ಥಿ, ಪರಮಾತ್ಮ ಶಿಕ್ಷಕ ಆಗಿದ್ದಾರೆ. ಶಿಕ್ಷಣವನ್ನ ನನಗೋಸ್ಕರ ಪರಂಧಾಮದಿಂದ ಬಂದು ಸ್ವಯಂ ನನಗೋಸ್ಕರನೇ ಬಂದು ಕೊಡ್ತಿದ್ದಾರೆ. ಆಯ್ತಾ? ಆತ್ಮದ ಸ್ಮೃತಿಯಲ್ಲಿ ಆತ್ಮಿಕ ವಿದ್ಯಾರ್ಥಿಯಾಗಿ ಆತ್ಮಿಕ ಜ್ಞಾನವನ್ನ ನೀವು ಕೇಳ್ತೀರಾ ಅಂದಾಗ ಅದೇನಾಗತ್ತೆ, ಬುದ್ಧಿಯಲ್ಲಿ ಧಾರಣೆ ಆಗತ್ತೆ. ಮತ್ತೆ ನೀವು ಯೋಗ ಮಾಡ್ತೀರಾ, ಅದು ಬುದ್ಧಿಯಲ್ಲಿ ಧಾರಣೆ ಆಗತ್ತೆ. ನೀವು ಯೋಗ ಮಾಡ್ತೀರಾ ಅಂದ್ರೆ ಅದ್ರಲ್ಲಿ ಶಕ್ತಿ ಬರುತ್ತೆ. ಆಯ್ತಾ? ನೀವು ಇತರರಿಗೆ ಯಾರಿಗೆ ಹೇಳ್ಬೇಕಾದ್ರೂ ಸಹ ಅದೇನಾಗತ್ತೆ, ಅವಾಗ ಅದರ ಎಫೆಕ್ಟ್ ಅವ್ರಿಗೆ ಅಂದ್ರೆ ಅವರಲ್ಲಿ ಬೇಗ ಧಾರಣೆ ಬರುತ್ತೆ, ಅವರಲ್ಲಿ ಪರಿವರ್ತನೆ ಬೇಗ ಬರುತ್ತೆ. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಈಗ ನಾವು ಯೋಗವನ್ನ ಮಾಡುವ ಒಂದು ವಿಧಾನ ಏನು ಅಂದ್ರೆ, ಈಗ ನೋಡಿ, ನೀವು ಯಾರ್ದಾದ್ರೂ ಒಬ್ರು ಫ್ರೆಂಡ್ಶಿಪ್ ಮಾಡಬೇಕು ಅಂತಂದ್ರೆ ಅವ್ರ ಬಗ್ಗೆ ನಿಮಗ್ ಗೊತ್ತಿರಬೇಕು, ನಿಮ್ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ಒಂದು. ಮತ್ತೆ ನಿಮ್ಮಲ್ಲಿರುವಂತ ಗುಣ ಇರ್ಬೋದು, ನಿಮ್ಮ ಒಂದು ಕ್ಯಾರೆಕ್ಟರ್ ನೇಚರ್ ಇರ್ಬೋದು, ಅದು ಅವ್ರಿಗೆ ಇಷ್ಟ ಆಗ್ಬೇಕು, ಅವರಲ್ಲಿರೋದು ನಿಮ್ಗೆ ಇಷ್ಟ ಆಗ್ಬೇಕು. ಆವಾಗ ತಾನೇ ನಿಮ್ ಇಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಅನ್ನೋದು ಬೆಳೆಯುತ್ತೆ, ಒಂದು ರಿಲೇಶನ್ಶಿಪ್ ಅನ್ನುವಂಥದ್ದು ಬಿಲ್ಡ್ ಆಗತ್ತಾಗ ಅಲ್ವಾ. ಆಗ ನೀವು ಸದಾ ಮಾತಾಡ್ತೀರಾ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೋಗ್ತೀರಾ, ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬಿಡ್ತಾರೆ. ತುಂಬಾ ಫ್ರೆಂಡ್ಶಿಪ್ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗ್ಬಿಡತ್ತೆ. ಸದಾ ಅವ್ರು ನೆನಪಿರ್ತಾರೆ ನಿಮ್ಗೆ ಅಲ್ವಾ. ಇಲ್ಲಿ ಭಗವಂತನ ಬಗ್ಗೆ ಇಷ್ಟ ಆಗದೆ ಇರುವಂತದ್ದು ಏನೂ ಇಲ್ಲ, ಇಷ್ಟ ಆಗದೆ ಇರುವಂತದ್ದು ಏನೂ ಇಲ್ಲ, ಎಲ್ಲ ಇಷ್ಟ ಆಗೋದೇ ಇರೋದು ಅವರಲ್ಲಿ ಅಲ್ವಾ. ಒಳ್ಳೆ ಸ್ನೇಹಿತ ಅವರು, ಒಳ್ಳೆ ಸ್ನೇಹಿತ. ಅವರಲ್ಲಿ ಏನು ಗುಣ ಇಲ್ಲ, ಅವರಲ್ಲಿ ಯಾವ ಶಕ್ತಿ ಇಲ್ಲ, ಅವರಲ್ಲಿ ಏನಿಲ್ಲ, ಅವರಲ್ಲಿ ಎಲ್ಲವೂ ಇದೆ ಅಲ್ಲ. ಅವರಲ್ಲಿ ಅವ್ರನ್ನ ಇಷ್ಟಪಡದೇ ಇರೋದಕ್ಕೆ, ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಮಾಡ್ಕೋಬಹುದು ನಾವು, ಅಂದ್ರೆ ಸಂಪೂರ್ಣವಾಗಿ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ದು, ಅವ್ರು ಯಾರು ಅನ್ನೋದು ನಮ್ಗೆ ಸಂಪೂರ್ಣವಾಗಿ ಅವರ ಜ್ಞಾನನ, ಅದರ ಆ ಪರಮಾತ್ಮನ ಜ್ಞಾನ ನಮ್ಗೆ ಅರ್ಥ ಆಗ್ಬೇಕು. ಅದನ್ನ ನಾರ್ಮಲ್ ಆಗಿ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ನಾವು ಕ್ಯಾಶುಯಲ್ ಆಗಿ ಮಾತಾಡ್ಕೊಂಡು ಇದಾಗ್ಬಿಟ್ರೆ, ಆದ್ರೆ ಇಲ್ಲಿ ನಮ್ಮ ಬಗ್ಗೆನೂ ಈಗ ನಮ್ಮ ಬಗ್ಗೆ ನಾವು ಅಷ್ಟೊಂದು ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಕ್ಯಾಶುಯಲ್ ಆಗಿ, ಲೌಕಿಕದಲ್ಲಿ. ಇಲ್ಲಿ ನಾವು ಆತ್ಮಿಕವಾಗಿ ಅಂದಾಗ ಇಲ್ಲಿ ನನ್ನನ್ನು ನಾನು ತಿಳ್ಕೊಳ್ಳೇಬೇಕಾಗತ್ತೆ. ನನ್ನ ಬಗ್ಗೆ ನನ್ನ ಪರಿಚಯ ನನಗೆ ಬೇಕೇ ಬೇಕಾಗತ್ತೆ, ಸಂಪೂರ್ಣವಾಗಿ ಬೇಕಾಗತ್ತೆ, ಪಕ್ಕಾ ಆಗ್ಬೇಕಾಗತ್ತೆ ನಾನು. ಆಗ ಏನಾಗತ್ತೆ, ನನ್ನ ಬಗ್ಗೆ ನಾನು ತಿಳ್ಕೊಂಡೆ, ನನಗೆ ಅವ್ರು ಏನಾಗಿದ್ದಾರೆ, ಅವ್ರು ಯಾರಾಗಿದ್ದಾರೆ, ನೀಟಾಗಿ ಅವ್ರ ಬಗ್ಗೆ ನಮಗೆ ಅರ್ಥ ಆಯ್ತು. ನಮ್ಮ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಹೊಸದಾಗಿ ಅವ್ರಿಗೆ ಏನೂ ಇರೋದಿಲ್ಲ, ಯಾಕಂದ್ರೆ ನಮ್ಮ ಬಗ್ಗೆ ಅವ್ರಿಗೆಲ್ಲ ಗೊತ್ತಿದೆ. ತ್ರಿಕಾಲದರ್ಶಿ ಅಲ್ವಾ ಅವರು, ಎಲ್ಲರೂ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ನಾವು ಅವ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಅವ್ರ ಬಗ್ಗೆ ತಿಳ್ಕೊಂಡು ಅವ್ರು ಹೇಗಿದಾರ ಹಾಗೆ ಅವರನ್ನ ನಾವು ನೆನಪು ಮಾಡಬೇಕು. ಅಲ್ಲಿ ಒಂದು ಸಂಬಂಧ. ಬಾಬಾ ಹೇಳ್ತಾರೆ, ಏನ್ ಹೇಳ್ತಾರೆ ಬಾಬಾ, ನೀವು ನನ್ನ ಸರ್ವ ಸಂಬಂಧದ ರೂಪದಲ್ಲಿ ನನ್ನನ್ನು ನೆನಪು ಮಾಡಿ, ಸರ್ವ ಸಂಬಂಧದಲ್ಲಿ ನನ್ನ ಜೊತೆಲಿ ಇಟ್ಕೊಳ್ಳಿ, ಸರ್ವ ಸಂಬಂಧದ ರೂಪದಲ್ಲಿ ನನ್ನನ್ನು ಸಹಚರನಾಗಿ ಮಾಡ್ಕೊಳ್ಳಿ, ಕಂಬೈನ್ ರೂಪದಲ್ಲಿರಿ, ಸದಾ ಕಂಬೈನ್ ರೂಪದಲ್ಲಿರಿ. ಎಷ್ಟೆಲ್ಲ ಬಾಬಾ ನಮಗೆ ಈ ಶ್ರೀಮತ ಎಲ್ಲ ನಮ್ಗೆ ಕೊಡ್ತಿರ್ತಾರೆ ಅಲ್ಲ. ಇಟ್ಕೋಬೇಕು ಅಂದ್ರೆ ಅದಕ್ಕಿಂತ ಮೊದಲು ನಮಗೆ ಅವ್ರ ಬಗ್ಗೆ ಸ್ನೇಹ ಬೇಕು, ಅವ್ರ ಬಗ್ಗೆ ನನಗೆ ಗೊತ್ತಿರಬೇಕು, ನನ್ನ ಬಗ್ಗೆ ಅವ್ರಿಗೆ ಗೊತ್ತಿರ್ಬೇಕು. ಅಲ್ಲಿ ಸ್ನೇಹ ಹಿಂದೆ ಪ್ರೀತಿ ಇರುತ್ತೆ, ಒಂದು ಬಾಂಧವ್ಯ ಬೆಳೆಯುತ್ತೆ ಅಲ್ವಾ. ಆಗ ಯಾರು ಬಂದು ದೂರ ಮಾಡಕ್ಕಾಗೋದಿಲ್ಲ, ಕಷ್ಟನೇ ಆಗೋದಿಲ್ಲ ನೆನಪು ಮಾಡೋದಕ್ಕೆ, ಸದಾ ಇರುತ್ತೆ. ಬಟ್ ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಇರುವಂತದ್ದು ಎಲ್ಲ ಒಳಗಡೆನೆ, ಹೊರಗಡೆ ಅಂತೂ ಏನು ಇಲ್ಲ. ಅಂದ್ರೆ ಆತ್ಮದ ಸ್ಮೃತಿ ಅಲ್ವಾ, ಒಳಗಡೆನೆ ಸಂಕಲ್ಪ, ಒಳಗಡೆನೆ ನೋಡುವಂಥದ್ದು, ಒಳಗಡೆನೆ. ಬಾಬಾ ಹೇಳ್ತಾರಲ್ಲ, 3ನೇ ಕಣ್ಣಿಂದನೇ ನೋಡಿ ಅಂತ. 3ನೇ ಕಣ್ಣಿಂದನೇ ನೋಡಿ, 3ನೇ ಕಣ್ಣಿಂದನೇ ಅಂದ್ರೆ ಮನಸ್ಸಿಂದನೇ ಸಂಕಲ್ಪಗಳನ್ನ ಮಾಡೋದಿರ್ಬೋದು, 3ನೇ ಕಣ್ಣಿಂದ ನೋಡೋದಿರ್ಬೋದು ಅಲ್ವಾ. ಇದೆಲ್ಲವೂ ಸಹ ನಮಗೆ ಬೇಕಾಗತ್ತೆ. ಬಾಬಾ ಹೇಳ್ತಾರೆ, ಇಲ್ಲಿ ಹೊರಗಡೆ ದೈಹಿಕವಾಗಿ ನಾವು ತೋರಿಸ್ಕೊಡೋದು ಏನು ಅಷ್ಟೊಂದಿಲ್ಲ. ಯಾಕೆಂದ್ರೆ ಬಾಬಾರವರಿಗೆ
ನಾವು ಮಾತಾಡಿದ್ರು ಸಹ ಬಾಬಾರವರಿಗೆ ಕೇಳುದಿಲ್ಲ. ಆದ್ರೆ ನಮ್ಮ ಸಂಕಲ್ಪ ಕೇಳುತ್ತೆ, ನಮ್ಮ ಒಂದು ಸಂಕಲ್ಪ ರೀಚ್ ಆಗತ್ತೆ ಅವ್ರಿಗೆ. ನಾವು ಆತ್ಮದ ಸ್ಮೃತಿಯಲ್ಲಿ ಕೂತು ಬಾಬಾರವರನ್ನ ಸ್ಮೃತಿ ಮಾಡ್ತಾ ನಾವೇನ್ ಸಂಕಲ್ಪ ಮಾಡ್ತೀವಿ ಅದು ಅವ್ರಿಗೆ ರೀಚ್ ಆಗುತ್ತೆ. ಪ್ರತಿಯೊಬ್ಬರ ಸಂಕಲ್ಪನು ಬಾಬಾ ಅಂದ್ರೆ ಆ ಸಂಕಲ್ಪ ಅವ್ರ ಹತ್ರ ರೀಚ್ ಆಗತ್ತೆ ಅಂತ ಅರ್ಥ. ಹೋಗುತ್ತೆ ಬಾಬಾರವ್ರ ಹತ್ರ, ಗೊತ್ತಾಗುತ್ತೆ ಬಾಬಾರವ್ರಿಗೆ. ಯಾಕಂದ್ರೆ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ ಅಲ್ಲ, ಮುರುಳಿಗಳೆಲ್ಲ ಎಷ್ಟೋ ಸರಿ ನಾವೇನ್ ಸಂಕಲ್ಪ ಮಾಡಿರ್ತೀವಿ, ಏನ್ ಕ್ವಶನ್ ಇರುತ್ತೆ ನಮ್ಮ ಮೈಂಡಲ್ಲಿ ಏನಿರುತ್ತೆ ಅದು ಮುರುಳಿಯಲ್ಲಿ ಕೊಟ್ಟಿರ್ತಾರೆ. ಇಲ್ಲ ಯಾರೋ ಒಬ್ಬರ ಮೂಲಕ ಬಂದು ಹೇಳ್ತಾರೆ, ನನಗೆ ಇದು ಕ್ವಶನ್ ಇತ್ತು. ಎಷ್ಟೋ ಒಂದು ಆತ್ಮಗಳು ನಾವ್ ಏನ್ ಇವತ್ತು ಡಿಸ್ಕಷನ್ ಮಾಡಿರ್ತೀವಿ, ಏನು ಇವತ್ತು ಬಾಬಾ ನಮಗೆ ಇಲ್ಲಿ ವಿಚಾರ ಸಾಗರ ಮಂಥನನೇ ಇರ್ಲಿ, ಇವತ್ತೇನ್ ನಾವು ಮಾಡಿರ್ತೀವಿ ನಾಳೆ ಮುರುಳಿಯಲ್ಲಿ ಅದೇ ಸಂಪೂರ್ಣ ಅದೇ ಇರ್ತಿತ್ತು ಮುರುಳಿಯಲ್ಲಿ. ಎಷ್ಟೋ ಮಂದಿಗೆ ಅದರಿಂದ ಎಷ್ಟೊಂದು ಮಂದಿಗೆ ನಿಶ್ಚಯ ಆಗಿದೆ, ಬಾಬಾ ಮಕ್ಕಳಾಗಿದ್ದಾರೆ. ಮುರುಳಿಯನ್ನ ಸಂಪೂರ್ಣವಾಗಿ ಬಾಬಾರವ್ರ ಮೇಲೆ ನಿಶ್ಚಯ ಅದು ಕೂಡ ಬರೋದಕ್ಕೆ ಕಾರಣ ಏನ್ ಹೇಳ್ತಾರೆ, ಯಾರಾದ್ರೂ ಒಬ್ಬರ ಮೂಲಕ ನಮ್ಗೆ ಏನ್ ಹೇಳ್ತಾರೆ ಅದ್ ನಾಳೆ ಮುರುಳಿಯಲ್ಲಿ ಅದೇ ಕೊಟ್ಟಿರ್ತಾರೆ ಸೇಮ್. ಅದೂ ಸಹ ಮತ್ತೆ ನಮ್ಗೆ ಏನ್ ಕ್ವಶನ್ ಇದೆ ಏನಿದೆ ಅದು ಆನ್ಸರ್ ಅದು ಮುರುಳಿಯಲ್ಲಿರುತ್ತೆ. ನನ್ಗೆ ಇದೇ ಕ್ವಶನ್ ಇತ್ತು ಬಾಬಾ ನೋಡು ಅದಕ್ಕೆ ಆನ್ಸರ್ ಕೊಟ್ಟೆ, ಕರೆಕ್ಟಾಗಿ ಆನ್ಸರ್ ಕೊಟ್ಟೆ, ನನಗೆ ಕೊಟ್ಟಿದ್ದಾರೆ ಅಂತ. ಎಷ್ಟೊಂದು ಮಂದಿ ನಾವೆಲ್ಲ ಹೇಳ್ತೀವಲ್ಲ, ನನಗೆ ಕೊಟ್ಟಿದ್ದಾರೆ ಬಾಬಾ ಇದೆಲ್ಲಾನು ಅಂತ. ಹಾಗಾಗಿ ಬಾಬಾರವರಿಗೆ ಇದು ರೀಚ್ ಆಗುತ್ತೆ. ನಾವ್ ಹೇಳಿಲ್ಲ ಅಂದ್ರೂ ಕೂಡ ಬಾಯಲ್ಲಿ ನಮ್ಮ ಒಂದು ಮನಸ್ಸಿನ ಸಂಕಲ್ಪ ಅನ್ನುವಂಥದ್ದು ಬಾಬಾರವರಿಗೆ ರೀಚ್ ಆಗತ್ತೆ. ಆದ್ರಿಂದ ಇಲ್ಲಿ ನಾವು ಮಾಡ್ಬೇಕಾಗಿರುವಂಥದ್ದು ಸ್ಮೃತಿ, ಆತ್ಮದ ಸ್ಮೃತಿಯಲ್ಲಿತ್ತ ಪರಮಾತ್ಮನನ್ನ ಸ್ಮೃತಿ ಮಾಡ್ತಾ ಸಂಕಲ್ಪ ಮಾಡಬೇಕು ಇಲ್ಲಿ. ಮತ್ತೆ ಬುದ್ಧಿಯಿಂದ ಅವರನ್ನ ದರ್ಶಿಸಬೇಕು. ಬುದ್ಧಿ ಕಣ್ಣು, ಜ್ಞಾನದ ಕಣ್ಣು, ಆತ್ಮದ ಕಣ್ಣು, ಮೂರನೇ ಕಣ್ಣು, ಒಳಗಣ್ಣು ಎಷ್ಟು ಹೇಳ್ತಾರಲ್ಲ, ಇದರಿಂದ ದರ್ಶಿಸಬೇಕು. ಈಗ ನೋಡಿ, ನಾನು ಆತ್ಮ ಆಯ್ತಾ, ನಾನು ಬೃಕುಟಿಯ ಮಧ್ಯೆ ಇದ್ದೀನಿ ನಾನು ಆಯ್ತಾ. ಯಾವ ರೀತಿ ಇದ್ದೀನಿ ನಾನು? ನೀವು ಜ್ಯೋತಿರ್ಬಿಂದು ಅಂತ ತಿಳ್ಕೊಳ್ತಿರೋ, ಇಲ್ಲೋ ಹೊಳೆಯುವಂತ ನಕ್ಷತ್ರ ಅಂತ ತಿಳ್ಕೊಳ್ತಿರೋ ಅಲ್ವಾ, ಪಾಯಿಂಟ್ ಆಫ್ ಲೈಟ್ ಅಂತ ತಿಳ್ಕೊತಿರೋ, ಏನಂತ ತಿಳ್ಕೊತಿರೋ, ಆದ್ರೆ ಅದನ್ನ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಬೇಕು, ದರ್ಶಿಸಬೇಕು. ನೀವು ನಾನು ಯಾವ ರೀತಿ ಇದ್ದೀನಿ ಅಂತ ನಿಮ್ಮನ್ನ ನೀವು ಮೂರನೇ ಕಣ್ಣಿನ ನಿಮ್ಮನ್ನ ನೀವು ನೋಡ್ಕೊಳ್ಬೇಕು. ನಾನು ಆತ್ಮ ಅಂದ್ರೆ ಬಾಯಲ್ಲಿ ಹೇಳುವಂಥದ್ದಲ್ಲ, ಸಂಕಲ್ಪದಲ್ಲಿ ಮನಸ್ಸಿಂದ ನಾನು ಆತ್ಮ. ಬುರುಕುಟಿ ನನ್ನ ಸ್ಥಾನ. ನಾನು ಯಾವ ರೀತಿ ಇದ್ದೀನಿ? ನಾನು ಹೊಳೆಯುವಂತ ನಕ್ಷತ್ರ ಆಗಿದ್ದೀನಿ. ನಿಮ್ಮನ್ನ ನೀವು ದರ್ಶಿಸ್ಕೋಬೇಕು, ವಿಜುವಲೈಸೇಷನ್ ಮಾಡ್ಕೊಳ್ಬೇಕು. ನನ್ನ ಸ್ವಧರ್ಮನೇ ಶಾಂತಿ, ನನ್ನ ಸ್ವಧರ್ಮನೇ ಪವಿತ್ರತೆ, ನನ್ನ ಸ್ವಧರ್ಮನೇ ಸುಖಾನಂದ. 7 ಗುಣಗಳಿದಾವಲ್ಲ, ಇದೆಲ್ಲರ ಒಂದು ಸ್ವರೂಪ ಆಯ್ತಾ. ನನ್ನ ಆತ್ಮ ಅಂದ ತಕ್ಷಣ ನಿಮ್ಮನ್ನ ನೀವು ದರ್ಶಿಸ್ಕೋಬೇಕು. ಮೂರನೇ ಕಣ್ಣಿಂದ ನಿಮ್ಮನ್ನ ನೀವು ನೋಡ್ಕೊಂಡ್ರೆ ನೆಕ್ಸ್ಟ್ ಬಾಬಾ ಅಂದ ತಕ್ಷಣ ಪರಂಧಾಮದಲ್ಲಿ ಬಾಬಾ ಜ್ಯೋತಿರ್ಬಿಂದು ರೂಪದಲ್ಲಿ. ಪರಂಧಾಮ ಹೇಗಿರುತ್ತೆ ಅದು ನಿಮಗೆ ಗೊತ್ತಿದೆ ಅಲ್ಲ, ಕೆಂಪು ಮತ್ತೆ ಬಂಗಾರ ಬಣ್ಣ ಮಿಶ್ರಿತ, ಅದು ಪರಂಧಾಮ. ಬಾಬಾ ಅತಿ ಪ್ರಕಾಶವಾಗಿ ಜ್ಯೋತಿರ್ಬಿಂದುವಿನ ರೂಪದಲ್ಲಿ ಹೊಳೆಯುತ್ತಿದ್ದಾರೆ. ನೀವು ಅವರನ್ನೇ ನೋಡ್ತಾ, ಅವ್ರು ಯಾರಾಗಿದ್ದಾರೆ, ಅವ್ರು ಏನಾಗಿದ್ದಾರೆ ಅದನ್ನೇ ಸಂಕಲ್ಪ ಮಾಡಬೇಕಾಗತ್ತೆ, ಅವರನ್ನೇ ನೋಡ್ಬೇಕಾಗತ್ತೆ. ಅವರನ್ನ ಮಹಿಮೆ ಮಾಡಿ ಆ ಸಮಯದಲ್ಲಿ ಅವರ ಒಂದು ಗುಣಗಳು ಏನಿದಾವೆ ಅಲ್ಲ, ಅವರ ಒಂದು ಮಹಿಮೆಗಳು ಏನಿದಾವಲ್ಲ, ಅವರನ್ನ ನೋಡ್ತಾ ಮೂರನೇ ಕಣ್ಣಿಂದ ಅವರನ್ನ ನೋಡ್ತಾ ಮಹಿಮೆ ಅಂದ್ರೆ ಸಂಕಲ್ಪಗಳನ್ನ ಮಾಡಿ, ಸಂಕಲ್ಪದ ಮೂಲಕ ಅಂದ್ರೆ ಒಳಗಡೆನೆ ನೀವು ಅವರ ಮಹಿಮೆಯನ್ನ ನೀವು ಮಾಡಿ ನೋಡ್ತಾ ಹೋಗಿ. ಅಂದ್ರೆ ಮೂರನೇ ಕಡೆಯಿಂದ ಅವರನ್ನ ನೋಡ್ತಾ ನೀವು ಸಂಕಲ್ಪವನ್ನ ಮಾಡಿ, ಅವರನ್ನ ನೋಡುವಂತ ಅಭ್ಯಾಸ ಜಾಸ್ತಿ ಮಾಡಿ. ಪರಂಧಾಮದಲ್ಲಿ ಹೆಚ್ಚಿಗೆ ನಾವು ಯೋಗ ಪರಂಧಾಮದಲ್ಲೇ ಮಾಡಬೇಕು. ನೆಕ್ಸ್ಟ್ ಆಮೇಲೆ ಬೇರೆದು. ಫಸ್ಟ್ ನಾವು ಬಿಂದುವಿನ ಅಭ್ಯಾಸ ಪರಂಧಾಮದಲ್ಲಿ ತಂದೆಯ ಒಂದು ಸಮೀಪದಲ್ಲಿ ಇರ್ತಾ ಅವರನ್ನು ನೋಡ್ತಾ ಮೂರನೇ ಕಣ್ಣಿಂದ ಅವರನ್ನು ನೋಡ್ತಾ ನೀವು
ಸಂಕಲ್ಪಗಳನ್ನ, ಅವರ ಬಗ್ಗೆ ಮಹಿಮೆ ಮಾಡೋದಿರ್ಬೋದು, ಅವರ ಗುಣಗಾನ ಮಾಡೋದಿರ್ಬೋದು, ಅವರನ್ನೇ ನೋಡ್ತಾ ಏಕಾಗ್ರತೆ ಶಕ್ತಿ ಜಾಸ್ತಿ ಆಗುತ್ತೆ. ಆಗ ನಿಮ್ಮನ್ನ ನೀವು ದರ್ಶಿಸ್ಕೊಳ್ಳಿ, ಆಯ್ತಾ, ನಾನು ಯಾವ ರೀತಿ ಇದ್ದೀನಿ ಅಂತ. ಮತ್ತೆ ಅವರನ್ನೇ ನೋಡ್ತಾ ಇರಿ, ಆಯ್ತಾ. ಅವರು ಶಾಂತಿ ಸಾಗರ, ನಾನು ಶಾಂತ ಸ್ವರೂಪ. ಅವರು ಒಂದಾಗ ಅವರ ನೆನಪು ಬರುತ್ತೆ, ನೀವು ಒಂದಾಗ ನೀವು ಶಾಂತಿ ಸ್ವರೂಪದಲ್ಲಿ ಒಳಿತಿದ್ದೀರಾ. ಈ ರೀತಿ ನೀವು ಮೂರನೇ ಕಣ್ಣಿಂದ ನೀವೇನ್ ಮಾಡ್ಬೇಕಾಗತ್ತೆ, ದರ್ಶಿಸ್ಕೊಳ್ಬೇಕಾಗತ್ತೆ. ಆಗ ಶಕ್ತಿ ತುಂಬುತ್ತೆ, ಏಕಾಗ್ರತೆ ಶಕ್ತಿ ಜಾಸ್ತಿ ಆಗುತ್ತೆ. ನಿಮ್ಗೆ ಕೆಲವ್ರು ಗೊತ್ತಿರ್ಬೋದು, ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿಲ್ಲದೆ ಇರೋರು ಕೇಳಿದ್ದಾರೆ ಯಾವ ರೀತಿ ಏನು ಅಂತ, ಅದಕ್ಕೋಸ್ಕರ ಬಾಬಾ ಮಾಡಿಸ್ತಿರುವಂಥದ್ದು. ಹಾಗಾಗಿ ಹೆಚ್ಚೆಚ್ಚಿಗೆ ಬಾಬಾರವರನ್ನೇ ಪರಂಧಾಮದಲ್ಲಿ ಅವರ ರೂಪವನ್ನು ನೋಡ್ತಾ ಏಕಾಗ್ರತೆ ಶಕ್ತಿ ಬೆಳೆಯುತ್ತೆ. ಏಕಾಗ್ರತೆ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಆತ್ಮಿಕ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಒಂದ್ ಸೆಕೆಂಡು ಅಲ್ಲಿ ಹೋಗ್ತೀವಿ ಪರಂಧಾಮದಲ್ಲಿ ಬಾಬಾ ನೋಡ್ತೀವಿ, ಇನ್ ಸೆಕೆಂಡ್ ಅಲ್ಲಿ ಮನಸ್ಸು ಬುದ್ಧಿ ಈ ಕಡೆ ಬಂದ್ಬಿಡುತ್ತೆ, ಕೆಳಗಡೆ ಬಂದ್ಬಿಟ್ಟಿರುತ್ತೆ, ಎಲ್ಲೆಲ್ಲೋ ಹೊರಟಿರುತ್ತೆ, ಅಲ್ದಾಡ್ತಿರುತ್ತೆ, ಭ್ರಮಿಸ್ತಿರುತ್ತೆ. ಹೆಚ್ಚಿಗೆ ಎಲ್ಲ ಮನಸ್ಸು ಬುದ್ಧಿಯಿಂದ ಎಲ್ಲದನ್ನ ತೆಗೆದು ಶಾಂತಿಯಿಂದ ಪರಂಧಾಮದಲ್ಲಿ ಬಾಬಾರವರ ಮನಸ್ಸು ಬುದ್ಧಿಯಿಂದ ಪರಂಧಾಮದಲ್ಲಿ, ಇದು ಆತ್ಮಿಕ ಯಾತ್ರೆ ಇದೇನೆ. ಪರಂಧಾಮಕ್ಕೆ ನಾವು ಮಾಡುವಂತ ಯಾತ್ರೆ ಪರಂಧಾಮದಲ್ಲಿ ಬಾಬಾರವರ ಸಮೀಪದಲ್ಲಿ ಕೂತು ಅವರನ್ನೇ ನೋಡುವಂಥದ್ದು ಸ್ಟಾರ್ಟಿಂಗ್ ಸ್ಟೇಜ್, ಆಯ್ತಾ. ಇದು ಪ್ರತಿಯೊಬ್ಬರು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಪ್ರತಿಯೊಬ್ಬರು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಇನ್ನು ಜಾಸ್ತಿ ಬಾಬಾರವ್ರ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ, ಅವರ ನೆನಪು ಜಾಸ್ತಿ ಆಗತ್ತೆ, ಶಕ್ತಿ ಜಾಸ್ತಿ ಆಗತ್ತೆ. ಪ್ರತಿಯೊಬ್ಬರಿಗೂ ಸಹ ಇದರ ಒಂದು ಅವಶ್ಯಕತೆ ಇದೆ. ಪರಂಧಾಮದಲ್ಲಿ ಅವರನ್ನೇ ನೋಡ್ತಾ ಸಂಕಲ್ಪಗಳನ್ನ ಮಾಡುವಂಥದ್ದು. ನೀವು ಯಾವ ಸಂಕಲ್ಪ ಮಾಡ್ತಿರೋ ಅಲ್ವಾ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ, ನನ್ನ ತಂದೆ ಯಾರಾಗಿದ್ದಾರೆ, ಸರ್ವಶಕ್ತಿವಂತ ಆಗಿದ್ದಾರೆ, ಅವರನ್ನು ಗುಣಗಾನ ಮಾಡಿ, ಅವರ ಮಹಿಮೆಯನ್ನ ಮಾಡ್ತಾ ಅವರನ್ನೇ ನೋಡ್ತಾ ಮಹಿಮೆ ಮಾಡಿ. ನೋಡಿ ಎಷ್ಟೊತ್ತಿರಕ್ಕಾಗತ್ತೆ ಟೆಸ್ಟ್ ಮಾಡಿ ನೀವೇ. ಸಂಕಲ್ಪ ಬಾಯಲ್ಲಿ ಹೇಳಬಾರ್ದು, ಮನಸ್ಸಿನ ಮೂಲಕ ಅವರನ್ನೇ ನೋಡ್ತಾ ಆತ್ಮಾನುಸ್ಮೃತಿಯಲ್ಲಿರ್ತಾ ಪರಂಧಾಮದಲ್ಲಿ ಅವರನ್ನೇ ನೋಡ್ತಾ ನೀವು ಜಾಸ್ತಿ ಹೊತ್ತು ಪರಂಧಾಮದಲ್ಲೇ ಇರೋದಕ್ಕೆ ಅಭ್ಯಾಸ ಆಗತ್ತೆ. ಅದು ಏಕಾಗ್ರತೆಯ ಒಂದು ಅಭ್ಯಾಸ ಆಗತ್ತೆ. ಮನಸ್ಸು ಬುದ್ಧಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಆಗೋದಿಲ್ಲ. ಆಗ ನೋಡಿ ಅಲ್ಲಿ ಟೆಸ್ಟ್ ಮಾಡಿ ನೋಡಿ ನೀವೇ ಎಷ್ಟು ತಿರಕ್ಕಾಗ. ಫಸ್ಟ್ ದಿನ ಇರಕ್ಕಾಗ್ಲಿಲ್ಲ, ಸೆಕೆಂಡ್ ದಿನನೂ ಡೈಲಿ ಇದೇ ತರ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೊರಟೋಗುತ್ತೆ ಅದು, ಆ ಸ್ಥಿತಿ ಬರುತ್ತೆ ನಮಗೆ. ಬಾಬಾರವರ ಹೇಗಿದ್ದಾರೆ ಅವರನ್ನ ನಾವು ಹಾಗೇ ನಾವು ಗುಣಗಾನ ಅದೇ ರೀತಿ ಅವರನ್ನ ನೋಡ್ತಾ ನಾವು ಅವ್ರ ಬಗ್ಗೆ ಸಂಕಲ್ಪಗಳನ್ನ ನಾವು ಮಾಡಬೇಕು. ಯಾಕೆಂದ್ರೆ ಈಗ ಹೊಸದಾಗಿ ಜ್ಞಾನಕ್ಕೆ ಬಂದಿರ್ತಾರೆ, ಅವ್ರಿಗೆಲ್ಲ ಹೊಸದನ್ಸ್ತಿರುತ್ತೆ, ಯಾವ ರೀತಿ ಮಾಡಬೇಕು ಏನು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಕೆಲವರು ಕೇಳಿದರೆ ಈ ತರ ಗೊತ್ತಾಗೋದಿಲ್ಲ. ಬಾಬಾ ಅದಕ್ಕೋಸ್ಕರ ಮಾಡಿಸಿದ ಪ್ರತಿಯೊಬ್ಬರೂ ಸಹ ನಾವೆಲ್ಲರೂ ಸಹ ಇದನ್ನ ಮಾಡೋದ್ರಿಂದ ನಮಗೇನು ತುಂಬಾ ಬೆನಿಫಿಟ್ ಇದೆ. ಜಾಸ್ತಿ ಹೊತ್ತು ಪರಂಧಾಮದಲ್ಲಿ ಇರುವಂತ ಅಭ್ಯಾಸವನ್ನ ನಾವು ಮಾಡಬೇಕು. ಅವರನ್ನೇ ನೋಡ್ತಾ ಅವರ ಬಗ್ಗೆ ಸಂಕಲ್ಪಗಳನ್ನ ಮಾಡೋದು, ಆಯ್ತಾ. ಅವರು ಸರ್ವಶಕ್ತಿವಂತ, ನಾನು ಮಾಸ್ಟರ್ ಸರ್ವಶಕ್ತಿವಂತ. ಮೂರನೇ ಕಣ್ಣಿಂದ ಅವರನ್ನೇ ಎಷ್ಟು ಜಾಸ್ತಿ ಅವರನ್ನೇ ನೋಡಿ ನೀವು ಆ ಒಂದು ಸಂಕಲ್ಪಗಳನ್ನ ನೀವು ಮಾಡ್ತಿರ್ತೀರೋ ಅದು ಟೆಸ್ಟ್ ಮಾಡಬೇಕಾಗತ್ತೆ. ಟೆಸ್ಟ್ ಮಾಡ್ಕೊಳ್ಳಿ. ದಿನೇ ನೀವು ಎಷ್ಟು ಟೈಮ್ ಇರ್ಬೋದು ಅನ್ನೋದು ಕೂಡ ನೀವು ದಿನೇ ನೀವು ಅದು ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ ನಿಮಗೆ ಗೊತ್ತಾಗತ್ತೆ. ಆಗ ತಿಳ್ಕೊಳ್ಳಿ, ತುಂಬಾ ಹೊತ್ತು ಇರಕ್ಕಾಗ್ತಿದೆ ಅಂದ್ರೆ ಏಕಾಗ್ರತೆ ಶಕ್ತಿ ನನ್ನಲ್ಲಿ ಬಂದಿದೆ, ಬಾಬಾ ಕೊಟ್ಟಿದ್ದಾರೆ. ಅವರ ಒಂದು ಗುಣಗಳು ನಮ್ಮಲ್ಲಿ ಆಗ ಏನಾಗುತ್ತೆ, ಅವರ ಒಂದು ಶಕ್ತಿ ನಮ್ಮಲ್ಲಿ ಎಂಟರ್ ಆಗತ್ತಲ್ಲ, ಅವರ ಶಕ್ತಿ ಎಂಟರ್ ಆಗಿದೆ, ಅವರ ಗುಣಗಳು ಎಂಟರ್ ಆಗಿರುತ್ತೆ. ಆಗ ನಮಗೆ ಅವರನ್ನ ನೆನಪು ಮಾಡ್ತಾ
ಅವರ ಒಂದು ಮಹಿಮೆಯನ್ನು ನಾವು ಮಾಡ್ತೀವಿ ಅಂದರೆ ಅವರ ಸಂಸ್ಕಾರ, ಅವರ ಗುಣ ನಮ್ಮಲ್ಲಿ ಎಂಟರ್ ಆಗತ್ತೆ. ಗೊತ್ತಿದೆ ಅಲ್ಲ ಇದು ಸ್ಮೃತಿಯಂತೆ ಸ್ಥಿತಿ ಅಂತ. ನಾವು ಯಾರನ್ನ ಸ್ಮೃತಿ ಮಾಡ್ತೀರೋ ಅವರಂತೆನೆ ನಾವು ಆಗ್ತೀವಿ ಅನ್ನೋದು ಸಹ ಗೊತ್ತಿದೆ. ಯಾರನ್ನ ನಾವು ಸ್ಮೃತಿ ಮಾಡ್ತಿರೋ ಅವರಂತೆನೆ ನಾವು ಆಗ್ತೀವಿ. ನಾವು ಬಾಬಾರವರನ್ನ ಸ್ಮೃತಿ ಮಾಡ್ತೀವಿ, ಆದ್ರೆ ಹೃದಯದಿಂದ ಬರಬೇಕು. ಆ ಪ್ರೀತಿಯಿಂದ ಹೃದಯದಿಂದ ನಾವು ಬಾಬಾರವರ ಮಹಿಮೆಯನ್ನು ನಾವು ಮಾಡಬೇಕು. ಸಂಕಲ್ಪದಲ್ಲಿ ಮನಸ್ಸಿಂದ ಹೃದಯದಿಂದ ಬಾಬಾರವರನ್ನ ನೋಡ್ತಾ ಬುದ್ಧಿ ಕಣ್ಣಿಂದ. ಯಾಕಂದ್ರೆ ಮನಸ್ಸು ಬುದ್ಧಿಯಿಂದ ತಾನೇ ನಾವು ನಾವೆಲ್ಲಿಗೆ ಹೋಗೋದು. ಇವಾಗ ಮಧುಬನ್ಗೆ ಹೋಗಿದ್ರು ಕೂಡ ನಾವ್ ಇಲ್ಲಿಂದ ಕೂತ್ಕೊಂಡು ನಾವು ಮಧುಬನ್ಗೆ ಇವಾಗ ಚಾರ್ಧಾಮ್ ಯಾತ್ರೆ ಮಾಡ್ಬೇಕಾದ್ರೂ ಮನಸ್ಸು ಬುದ್ಧಿಯಿಂದ ತಾನೇ ಹೋಗ್ತೀವಿ. ಮತ್ತೆ ಸೂಕ್ಷ್ಮವತನಕ್ಕೆ ಹೋದ್ರು ಕೂಡ ನಾವು ಮನಸ್ಸು ಬುದ್ಧಿಯಿಂದ ತಾನೇ ನಾವು ಹೋಗ್ತೀವಿ. ಪರಂಧಾಮಕ್ಕೆ ಹೋದ್ರು ಸಹ ನಾವು ಮನಸ್ಸು ಬುದ್ಧಿಯಿಂದಾನೇ ಹೋಗ್ತೀವಿ. ನಾವು ಇಲ್ಲಿಂದಾನೇ ಡೈರೆಕ್ಟ್ ಆಗೇನು ಹೋಗೋದಿಲ್ಲ, ಮನಸ್ಸು ಬುದ್ಧಿಯಿಂದ ತಾನೇ ಹೋಗ್ತೀವಿ. ಮನಸ್ಸು ಬುದ್ಧಿಯಿಂದ ಅಲ್ಲಿ ಹೋದಾಗ ಮನಸ್ಸು ಸಂಕಲ್ಪಗಳನ್ನ ಮಾಡತ್ತೆ. ಅರ್ಥ ಆಯ್ತಲ್ಲ? ಮನಸ್ಸು ಏನ್ ಮಾಡತ್ತೆ? ಸಂಕಲ್ಪಗಳು, ಬಾಬಾರವರ ಬಗ್ಗೆ ಸಂಕಲ್ಪಗಳು, ಆತ್ಮ ಪರಮಾತ್ಮ ಇಬ್ರು ಅಷ್ಟೇ. ಮತ್ತೆ ಬುದ್ಧಿ ನೋಡ್ತಿರುತ್ತೆ ಬಾಬಾರವರನ್ನ. ಇವೆರಡು ಇಷ್ಟೇ ಮಾಡ್ಬೇಕು ಕೆಲಸ. ಸಂಕಲ್ಪ ಮತ್ತೆ ದರ್ಶಿಸುವಂತ ವಿಜುವಲೈಸೇಷನ್. ಬುದ್ಧಿ ವಿಜುವಲೈಸ್ ಮಾಡುತ್ತೆ ಅಲ್ವಾ? ದರ್ಶಿಸಬೇಕು ನೀವು ಬಾಬಾರವರನ್ನ ಮತ್ತೆ ಆತ್ಮವನ್ನ. ನಿಮ್ಮನ್ನ ನೀವು ಆತ್ಮ ಅಲ್ವಾ? ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದಿರ್ತೀರಾ. ಮನಸ್ಸು ಬುದ್ಧಿಯ ಎರಡೇ ಕೆಲಸ ಮಾಡಬೇಕು, ಸಂಕಲ್ಪ ಮತ್ತೆ ವಿಜುವಲೈಸೇಷನ್. ಇವೆರಡು ಅಷ್ಟೇ ಮಾಡಬೇಕು ಪರಂಧಾಮದಲ್ಲಿ ಕೂತು. ಇದು ನಾವೆಲ್ಲರೂ ಸಹ ಪ್ರತಿದಿನ ನಾವು ಇದನ್ನ ಅಭ್ಯಾಸ ಮಾಡೋದ್ರಿಂದ ನಮಗೆ ಆತ್ಮಿಕ ಸ್ಮೃತಿ, ಸ್ಥಿತಿ, ಆತ್ಮಿಕ ಶಕ್ತಿ ಎನ್ನುವಂತಹದ್ದು ಜಾಗೃತ ಆಗತ್ತೆ. ಬಾಬಾರವರ ಸಂಸ್ಕಾರ, ಬಾಬಾರವರ ಗುಣಗಳು, ಅವರ ಶಕ್ತಿಗಳು ನಮ್ಮಲ್ಲಿ ಎಂಟರ್ ಆಗತ್ತೆ. ಹೆಚ್ಚೆಚ್ಚಿಗೆ ಅವರ ಸ್ಮೃತಿಲಿದ್ರೆ ಅವರ ಸಂಸ್ಕಾರನೇ ನಮ್ಮಲ್ಲಿ ಬಂದ್ಬಿಡುತ್ತೆ ಅಲ್ವಾ? ಈಗ ನಾವು ಲೌಕಿಕದಲ್ಲಿ ಏನ್ ಹೇಳ್ತೀವಿ? ಯಾರ ಜೊತೆ ಎಲ್ಲಾದ್ರೂ ಸೇರಿದ್ರೆ ಅವ್ರ ಜೊತೆ ಸೇರ್ಬಿಟ್ಟು ಕೆಟ್ಟೋಗ್ಬಿಟ್ಟ ಅಂತ ಹೇಳ್ತಾರೆ ಅಲ್ವಾ? ನಾವು ಹಾಗೆ ತಾನೇ ಹೇಳ್ತೀವಿ. ಮೊದಲು ತುಂಬಾ ಒಳ್ಳೆಯವರಿದ್ರು, ಅವ್ರ ಜೊತೆ ಸೇರಿ ಅವರು ಕೆಟ್ಟೋಗ್ಬಿಟ್ರು ಅಂತ ಹೇಳ್ತೀವಿ. ಸಹವಾಸ ದೋಷ ಅಂತ, ಸಂಘ ದೋಷ ಅಂತ ನಾವು ಹೇಳ್ತೀವಿ. ಇಲ್ಲಿ ನಾವು ಯಾರ ಸಂಘ ಮಾಡಬೇಕು? ಭಗವಂತನ ಸಂಘ. ಸಂಘದಂತೆ ರಂಗು ಅಲ್ವಾ? ಭಗವಂತನ ಸಂಘ ಮಾಡಿದ್ವಿ ಅಂದ್ರೆ ಅವರಂತೆನೆ ನಾವು ಆಗ್ಬಿಡ್ತೀವಿ. ಅವರಂತೆನೆ ನಾವು ಮಾಡ್ಬಿಡ್ತೀವಿ, ಆಗ್ತೀವಿ ಕೂಡ. ನಮ್ಮ ಸಂಕಲ್ಪನೂ ಅವರಂತೆ. ಅವರ ಒಂದು ಸಂಸ್ಕಾರ, ಅವರ ಒಂದು ಕರ್ತವ್ಯ, ಅವರ ಒಂದು ಸಂಕಲ್ಪಗಳು ಯಾವ ರೀತಿ ಇದೆ ಅದೆಲ್ಲ ನಮ್ಮದಾಗತ್ತೆ. ಇದೆಲ್ಲದಕ್ಕಿಂತ ಮೊದಲು ನಾವು ನನ್ನನ್ನ ಮತ್ತೆ ತಂದೆಯನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು, ಒಪ್ಕೊಳ್ಬೇಕು. ಹೌದು, ನಾನಿರೋದು ಹೀಗೆ, ನನ್ನ ತಂದೆ ಇರೋದು ಹೀಗೆ, ಅವ್ರು ಯಾರು, ನಾನು ಯಾರು ಪಕ್ಕ ಆಗಿರ್ಬೇಕು, ನಿಶ್ಚಯ ಇರಬೇಕು. ಒಪ್ಕೊಂಡು ನಾವು ನಶೆ, ಖುಷಿಯಿಂದ, ಪ್ರೀತಿಯಿಂದ ಅವರನ್ನ ನೆನಪು ಮಾಡಬೇಕು. ನಾವು ಯಾರೋ ಅಷ್ಟೇ ಅಲ್ವಾ, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದೆ ಅಂದ್ರೆ ಅವರಿಬ್ಬರ ಮಧ್ಯೆ ಸ್ನೇಹ ಪ್ರೀತಿ ಇರುತ್ತೆ ಅಲ್ವಾ, ಕಾಳಜಿ ಇರುತ್ತೆ, ಇಲ್ಲ ಎಷ್ಟಿರುತ್ತೆ ಅಲ್ಲ. ಮತ್ತೆ ಭಗವಂತನ ಬಗ್ಗೆ ನಮಗೆ ಸಂಪೂರ್ಣವಾದ ಸತ್ಯವಾದ ಸ್ನೇಹ ಇದೆ, ಪ್ರೀತಿ ಇದೆ ಅಂತಂದಾಗ ಅಲ್ಲಿ ನಮ್ಮ ಒಂದು ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೆನಪು ಮಾಡೋದು ಕಷ್ಟ ಅನಿಸೋದಿಲ್ಲ, ನಮಗೆ ಶ್ರಮ ಅನಿಸೋದಿಲ್ಲ. ಎಲ್ಲ ಆತ್ಮಕ್ಕೆ ಸರ್ವಸ್ವ ಅವರೇ, ಪ್ರಪಂಚ ಅವರೇ ಅಂದಾಗ ಇನ್ನು ಅವರೇ ನೆನಪು ಬರ್ತಿರ್ತಾರಲ್ವ ನಮ್ಗೆ. ಅರ್ಥ ಆಯ್ತಲ್ಲ? ಇಲ್ಲಿ ನಾವು ಯೋಗ ಮಾಡಬೇಕು ಅಂತಂದ್ರೆ ಪರಂಧಾಮದಲ್ಲಿ ಜಾಸ್ತಿ ಯೋಗ ಮಾಡೋದನ್ನ ಅಭ್ಯಾಸ ಮಾಡಬೇಕು. ಆಮೇಲೆ ಸೂಕ್ಷ್ಮವತನ ಇರ್ಬೋದು, ಅವೆಲ್ಲನೂ ಅಭ್ಯಾಸ ಮಾಡ್ಬೋದು. ಫಸ್ಟು ಪರಂಧಾಮದಲ್ಲಿ ಜಾಸ್ತಿ ಹೊತ್ತು ಯೋಗ ಮಾಡೋ ಅಭ್ಯಾಸವನ್ನ ನಾವೆಲ್ಲರೂ ಸಹ ಮಾಡಬೇಕಾಗತ್ತೆ. ಮನಸ್ಸು ಬುದ್ಧಿನ ಅಲ್ಲೇ ತುಂಬಾ ಒತ್ತಿಡ್ಬೇಕಾಗತ್ತೆ. ಆಗ ಮನಸ್ಸು ಪವಿತ್ರ, ಬುದ್ಧಿನೂ ಪವಿತ್ರ ಆಗ್ಬಿಡುತ್ತೆ. ಯಾವಾಗ ಮನಸ್ಸು ಬುದ್ಧಿ ಪವಿತ್ರ ಆಗತ್ತೆ, ಸಂಸ್ಕಾರಗಳು ತಾನಾಗೇ, ಯಾಕಂದ್ರೆ ಮನಸ್ಸು ಬುದ್ಧಿಯಿಂದ ತಾನೇ ಸಂಸ್ಕಾರ ತಯಾರಾಗುತ್ತೆ. ಮತ್ತೆ ಮನಸ್ಸು ಬುದ್ಧಿ ಪವಿತ್ರ ಆಗಿದೆ ಅಂದ್ರೆ ಸಂಸ್ಕಾರ ಯಾಕೆ ಪವಿತ್ರ ಆಗೋದಿಲ್ಲ?
ಮನಸ್ಸು ಬುದ್ಧಿ ಬಾಪ್ ಸಮಾನ ಆಗಿದೆ ಅಂದ್ರೆ ಸಂಸ್ಕಾರ ಯಾಕೆ ಬಾಪ್ ಸಮಾನ ಆಗೋದಿಲ್ಲ? ಆಗತ್ತೆ ತಾನೆ. ಇಲ್ಲಿ ಮನಸ್ಸು ಬುದ್ಧಿನ ಜಾಸ್ತಿ ನಾವು ಅಲ್ಲಿರೋದಕ್ಕೆ ಟ್ರೈ ಮಾಡಬೇಕು. ಸಂಕಲ್ಪ ಸಂಕಲ್ಪ ಇದು ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ, ಆಗ ನೀವು ಒಂದೇ ಸಂಕಲ್ಪದಲ್ಲಿ ನೀವು ಅಲ್ಲಿ ಮಗ್ನ ಆಗ್ಬಿಡ್ಬೋದು, ಲೀನ ಆಗ್ಬಿಡ್ಬೋದು. ಈ ಒಂದು ಅಭ್ಯಾಸ ಮಾಡ್ತಾ ಮಾಡ್ತಾ ಈಗ ಮೇಯ್ನು ನಮಗೆ ಬೇಕಾಗಿರುವಂಥದ್ದು ಏಕಾಗ್ರತೆ. ನಿಜ ತಾನೇ? ಯಾಕಂದ್ರೆ ತುಂಬಾ ಹೊತ್ತು ನಾವು ಅಲ್ಲಿ ಇರಬೇಕು. ಏಕರಸ ಬೇಕು, ಏಕಾಂತವಾಸಿ ಬೇಕು, ಏಕಾಗ್ರತೆ ಬೇಕು ನಮಗೆ. ಎಲ್ಲಿ ಏಕಾಂತವಾಸಿ ಆಗಿರ್ತೀವಿ, ಏಕರಸ ಇರುತ್ತೆ, ಅಲ್ಲಿ ಏಕಾಗ್ರತೆ ತಪ್ಪದೇ ಇರುತ್ತೆ. ನಾನು ಮತ್ತೆ ಬಾಬಾ ಇದು ಬರಬೇಕು ನಮಗೆ ಅಂತಂದ್ರೆ ನಾವು ಪರಂಧಾಮದಲ್ಲಿ ಬಾಬಾ ಮತ್ತೆ ನಾನು ಆತ್ಮದ ಸ್ಮೃತಿ ನಮ್ಮನ್ನು ನಾವು ದರ್ಶಿಸ್ಕೊಳ್ತಾ ವಿಜುವಲೈಸೇಷನ್ ಮಾಡ್ಕೊಳ್ತಾ ಬಾಬಾರವರ ಸಮೀಪದಲ್ಲಿ ನಾನಿದ್ದೀನಿ, ಬಾಬಾ ನನ್ನ ಸಮೀಪದಲ್ಲಿದ್ದಾರೆ, ಹತ್ತಿರದಲ್ಲಿದ್ದಾರೆ. ಅವರನ್ನು ನೋಡಬೇಕು. ಅವರು ಯಾವ ರೀತಿ ಅವ್ರು ಹೊಳೆಯುತ್ತಿರೋದನ್ನು ನೋಡಿ, ಆಯ್ತಾ, ಅವರ ಪ್ರಕಾಶತೆಯನ್ನು ನೋಡಿ. ನೀವೇನು ಸಂಕಲ್ಪ ಮಾಡ್ತೀರಾ ಆ ರೂಪದಲ್ಲಿ ಅವರನ್ನ ನೋಡಿ. ಈಗ ನೀವು ನೋಡಿ ಶಾಂತಿ ಸಾಗರ ಆಗಿದ್ದಾರೆ ಅವರು ಅಂದಾಗ ಆಕಾಶ ಬಣ್ಣದ ರೂಪದಲ್ಲಿ ಅವರು ಪ್ರಕಾಶವಾಗಿ ಹೊಳೆಯುತ್ತಿದ್ದಾರೆ. ಆಕಾಶ ಬಣ್ಣದ ಕಿರಣಗಳು, ಆ ತರಂಗಗಳು ಪರಂಧಾಮದ ತುಂಬೆಲ್ಲ ತುಂಬಿ 4 ಕಡೆ ಹರಡುತ್ತಿದೆ. ಅದೇ ರೂಪದಲ್ಲಿ ಅವರನ್ನ ನೋಡಿ. ಆಗ ಮತ್ತೆ ನಾನು ಶಾಂತ ಸ್ವರೂಪ ಆತ್ಮ ಇಲ್ಲ, ನಾನು ಮಾಸ್ಟರ್ ಶಾಂತಿ ಸಾಗರ ಆತ್ಮ ಆಗಿದ್ದೀನಿ. ಮತ್ತೆ ನಿಮ್ಮನ್ನ ನೀವು ಅದೇ ರೂಪದಲ್ಲಿ ನೋಡಿ. ನಾನು ಆಕಾಶ ಬಣ್ಣದ ಕಿರಣಗಳು, ತರಂಗಗಳು ನಿಮ್ಮಿಂದ 4 ಕಡೆ ಹರಡ್ತಿರೋದು, ಆ ಕಿರಣಗಳು ಹರಡ್ತಿರೋವಂಥದ್ದು, ನೀವು ಆ ರೂಪದಲ್ಲಿ ಇರುವಂಥದ್ದು, ನಿಮ್ಮನ್ನ ನೀವು ದರ್ಶಿಸ್ಕೊಳ್ಳಿ. ಏಕಾಗ್ರತೆ ಶಕ್ತಿ ಎನ್ನುವಂಥದ್ದು ವೃದ್ಧಿ ಆಗಬೇಕು ಅಂದ್ರೆ ನಾವು ಈ ಒಂದು ಅಭ್ಯಾಸವನ್ನ ನಾವು ಮಾಡಬೇಕಾಗತ್ತೆ. ಇದನ್ನು ನಾವು ಜಾಸ್ತಿ ಏನು ಬಾಬಾ ಯಾವ ರೀತಿ ಇದ್ದಾರೆ, ಬಾಬಾರವರನ್ನ ನೋಡ್ತಾ, ಮೂರನೇ ಕಣ್ಣಿಂದ ಅವರನ್ನ ನೋಡ್ತಾ, ಮನಸ್ಸು ಬುದ್ಧಿಯಿಂದ ತಾನೇ ನಾವು ಹೋಗ್ತೀವಲ್ಲ, ಬುದ್ಧಿ ಕಣ್ಣಿಂದ ಅವರನ್ನ ನೋಡ್ತಾ ಪತಿತ ಪಾವನ ಆಗಿದ್ದೀರಾ. ಅವರ ಮಹಿಮೆ ಮಾಡಿ, ನೀವು ಪತಿತ ಪಾವನ ಆಗಿದ್ದೀರಾ, ಸುಖಕರ್ತ ದುಃಖ ಹರ್ತ ಆಗಿದ್ದೀರಾ, ಮುಕ್ತಿ ಜೀವನ್ ಮುಕ್ತಿ ದಾತ ಆಗಿದ್ದೀರಾ, ದಿವ್ಯ ಚಕ್ಷುವಿದಾತ ಆಗಿದ್ದೀರಾ. ಯಾಕಂದ್ರೆ ನಮಗೆ 3ನೇ ಕಣ್ಣನ್ನ ಪ್ರಸಾದಿಸಿದಾರಲ್ವಾ. ಈ ಒಂದು ಸಂಕಲ್ಪಗಳನ್ನ ಮಾಡಿ ಅವರನ್ನ ನೋಡ್ತಾ ನೋಡ್ತಾ ಸಂಕಲ್ಪಗಳನ್ನ ಪ್ರೀತಿಯಿಂದ, ಭಾವನೆಯಿಂದ, ಸ್ನೇಹದಿಂದ ಅವ್ರಿಗೆ ಆ ಸಂಕಲ್ಪಗಳನ್ನ ಮಾಡ್ತಾ ಹೋಗಿ. ನೀವು ಕರುಣಾಸಾಗರ, ಪ್ರೇಮ ಸಾಗರ, ನೀವು ದಯಾಸಾಗರ ಆಗಿದ್ದೀರಾ, ದಾತ ಆಗಿದ್ದೀರಾ, ವಿದಾತ ಆಗಿದ್ದೀರಾ, ನೀವು ಪವಿತ್ರ ಸಾಗರ ಆಗಿದ್ದೀರಾ, ಪವಿತ್ರ ಸೂರ್ಯ, ಜ್ಞಾನ ಸೂರ್ಯ, ಎಷ್ಟೆಲ್ಲ ಇದೆ ಅಲ್ಲ. ಅವರನ್ನ ನೋಡ್ತಾ ಈ ಒಂದು ಅಭ್ಯಾಸವನ್ನ ಮಾಡ್ತಾ ಹೋಗಿ. ಏಕಾಗ್ರತೆ ಶಕ್ತಿ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಇದು ನಿಮ್ಗೆ ಅಭ್ಯಾಸ ಆಗೋಯ್ತು ಅಂತಂದಾಗ ಆಗ ಒಂದೇ ಸಂಕಲ್ಪ ಬಾಬಾ ಸರ್ವಶಕ್ತಿವಂತ, ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ. ಈ ಒಂದೇ ಸಂಕಲ್ಪದಲ್ಲಿ ನೀವು ತುಂಬಾ ಹೊತ್ತು ಅಲ್ಲೇ ಇರೋದಕ್ಕೆ ಸಾಧ್ಯ ಆಗುತ್ತೆ. ಏಕಾಗ್ರತೆ ಅನ್ನುವಂಥದ್ದು ಜಾಸ್ತಿ ಆಯಿತು ಅಂದ್ರೆ ಆಗ ಆ ಒಂದು ಸಂಕಲ್ಪದಲ್ಲಿ ನೀವು ಅಲ್ಲೇ ಆ ಯೋಗವನ್ನ ನೀವು ಮಾಡ್ತೀರಾ, ಅಲ್ಲಿ ಲೀನ ಆಗ್ತೀರಾ. ನೀವು ಅವರ ನೆನಪಲ್ಲಿ, ಆ ಪ್ರೀತಿಯಲ್ಲಿ ನೀವು ಲೀನ ಆಗ್ಬಿಡ್ತೀರ ಒಂದೇ ಸಂಕಲ್ಪದಲ್ಲಿ, ಏಕಾಗ್ರತೆ ಅಲ್ಲಿ ಅಂತಂದ್ರೆ ಆಗ ಸಂಸ್ಕಾರ ಎಲ್ಲವೂ ಸಹ ಪರಿವರ್ತನೆ ಇರ್ಬೋದು, ನಮ್ಮಲ್ಲಿ ಧಾರಣೆ ಇರ್ಬೋದು, ಎಲ್ಲದರಲ್ಲೂ ಸಹ ನಮ್ಮಲ್ಲಿ ಪರಿವರ್ತನೆ ಬರುತ್ತೆ, ಚೇಂಜಸ್ ಅನ್ನುವಂಥದ್ದು ಬರುತ್ತೆ. ಮೇನು ನಮಗೆ ಬೇಕಾಗಿರುವಂಥದ್ದು ಏಕಾಗ್ರತೆ. ಪರಂಧಾಮದಲ್ಲಿ ಕೂತು ನಾವು ತಪಸ್ಸು ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಪರಂಧಾಮದಲ್ಲಿ ಯಾಕೆ ಅಂತಂದ್ರೆ, ಈಗ ನೋಡಿ ನಾವು ಕರ್ಮಗಳನ್ನ ನಾವು ಮಾಡ್ತೀವಿ ಅಲ್ವಾ, ಕೆಲಸ ಕಾರ್ಯಗಳ, ಆಫೀಸ್ ಇದೆ, ವ್ಯಾಪಾರ, ಅದು ಇದು ಎಲ್ಲನೂ ಅಲ್ಲಿ ನಾನು ಆತ್ಮಾನ ಸ್ಮೃತಿಯಲ್ಲಿದ್ದು, ಬಾಬಾ ಸ್ಮೃತಿಯಲ್ಲಿದ್ದು ನಾವು ಮಾಡ್ತಾ ಹೋಗ್ತೀವಿ ನಿಮಿತ್ತವಾಗಿ. ಆದ್ರೆ ಅಲ್ಲಿ ತಪಸ್ಸಾಗೋದಿಲ್ಲ, ನಾವು ಕರ್ಮಯೋಗಿ ಆಗಿರ್ತೀವಿ. ಅಂದ್ರೆ ಏನು ಅಂತಂದ್ರೆ ನಮ್ಮ ಒಂದು ಹೊಸದಾಗಿ ಏನು ವಿಕರ್ಮ ಆಗದೆ ಇರೋ ತರ, ಯಾಕಂದ್ರೆ ನೆನಪಲ್ಲಿದ್ದು ಮಾಡೋದ್ರಿಂದ ಅಲ್ಲಿ ಸುಕರ್ಮ ಆಗಿರುತ್ತೆ ಅದು ಅಲ್ವಾ. ಅಲ್ಲಿ ವಿಕರ್ಮ ಆಗೋದು, ನೆನಪಿಲ್ಲ ಅಂದ್ರೆ, ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿ ಇಲ್ಲ, ನಿಮಿತ್ತ ಸ್ಮೃತಿ ಇಲ್ಲ ಅಂತಂದ್ರೆ ಅದು ವಿಕರ್ಮ ಆಗಿರುತ್ತೆ, ಪಾಪಕರ್ಮ ಆಗಿರುತ್ತೆ. ಯಾಕಂದ್ರೆ ದೇಹಾಭಿಮಾನದಲ್ಲಿ ಬಂದ್ ಮಾಡೋದು ಅದೇ ಆಗಿರುತ್ತಲ್ವಾ. ಆತ್ಮದ ಸ್ಮೃತಿಯಲ್ಲಿದ್ದು, ಬಾಬಾ ಸ್ಮೃತಿಯಲ್ಲಿದ್ದು ನಿಮಿತ್ತ ಭಾವನೆಯಿಂದ ನಾವು ಮಾಡ್ತೀವಿ ಅಂತಂದ್ರೆ ಅದು ವಿಕರ್ಮ ಆಗೋದಿಲ್ಲ, ಅದು ಶ್ರೇಷ್ಠ ಕರ್ಮ ಆಗಿರುತ್ತೆ. ಅಂದ್ರೆ ಹೊಸದಾಗಿ ನಾವು ವಿಕರ್ಮಗಳನ್ನ ಮಾಡದೇ ಇರೋದಕ್ಕೆ ಅದು ನಮಗೆ
ಸಹಾಯ ಮಾಡುತ್ತೆ ಕರ್ಮಯೋಗಿಗೆ. ಆದರೆ ನಾವು ಈ ತರ ಪರಂಧಾಮದಲ್ಲಿ ಕೂತು ತುಂಬಾ ಹೊತ್ತು ಅವರನ್ನ ನಾವು ನೆನಪು ಮಾಡುವಂಥದ್ದು, ಆ ಒಂದು ಅಭ್ಯಾಸ ನಾವು ಮಾಡ್ಲೇಬೇಕು. ಆ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಎಷ್ಟೊತ್ತು ಇರ್ತೀವಿ ಅಷ್ಟೊತ್ತು ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗೇ ಆಗುತ್ತೆ, ಎಲ್ಲರಿಗೂ ಕಷ್ಟ ಆಗೇ ಆಗುತ್ತೆ. ಆದ್ರೆ ಆ ಅಭ್ಯಾಸ ಮಾತ್ರ ಯಾವತ್ತೂ ಬಿಡಬಾರದು. ಯಾಕೆಂದ್ರೆ ಪ್ರಾಕ್ಟೀಸ್ ನಾವು ಮಾಡ್ತಾ ಇದ್ರೇನೆ ನಾವು ಅದರಲ್ಲಿ ನಾವು ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಪರವಾಗಿಲ್ಲ, ಇಷ್ಟು ದಿನ ತಗೊಳ್ಳಿ, ಬಾಬಾನೇ ಮಾಡಿಸ್ತಿದ್ದಾರೆ ಅಂತ ಕೂತ್ಕೊಳ್ಳಿ. ಬಾಬಾನೇ ನನಗೆ ಈ ಒಂದು ಅಭ್ಯಾಸವನ್ನ ಪರಂಧಾಮಕ್ಕೆ ನನ್ನನ್ನ ಕರೆದು, ಮನೆಗೆ ನನ್ನನ್ನ ಕರೆದು, ನನ್ನನ್ನ ಕೂರಿಸಿ ನನಗೆ ಈ ಒಂದು ಅಭ್ಯಾಸವನ್ನ ಮಾಡಿಸ್ತಿದ್ದಾರೆ. ಬಾಬಾನೇ ನನಗೆ ಮಾಡಿಸ್ತಿದ್ದಾರೆ. ನಾನು ನಿಮಿತ್ತ, ನಾನು ಮಾಡ್ತಿದ್ದೀನಿ ಅನ್ನೋದು ಬೇಡ, ಅಲ್ಲಿ ಬಾಬಾ ಮಾಡಿಸ್ತಿದ್ದಾರೆ. ಯಾಕೆಂದ್ರೆ ನಾನು ಅನ್ನೋದ್ರಲ್ಲಿ ಬಾಬಾ ಎಂಟರ್ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಬಾಬಾನೇ ಮಾಡಿಸ್ತಿದ್ದಾರೆ. ಜ್ಞಾನ ಯೋಗ ಯಾವುದೇ ಒಂದು ವಿಷಯದಲ್ಲಿ, ಧಾರಣೆ ಇರ್ಬೋದು, ಸೇವೆ ಇರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಬಾಬಾನೇ ಬರ್ಬೇಕಿಲ್ಲಿ. ಇನ್ನೊಬ್ರು ಬರಂಗಿಲ್ಲ, ನಾವು ಬರಂಗಿಲ್ಲ. ಬಾಬಾನೇ ಮಾಡಿಸುವಂಥದ್ದು, ಮಾಡಿಸುವಂಥದ್ದು. ನಾವು ಕೇವಲ ನಿಮಿತ್ತ ಅಷ್ಟೇ. ಎಲ್ಲ ಬಾಬಾರವರಿಗೆ ಅರ್ಪಣೆ ಮಾಡಬೇಕು ನಾವು. ಅದರಿಂದ ಬಾಬಾರವರೇ ಮಾಡಿಸ್ತಿದ್ದಾರೆ, ಮಾಡಿಸುವಂತರು ಬಾಬಾನೇ ನನ್ನನ್ನ ಇನ್ವೈಟ್ ಮಾಡಿದ್ದಾರೆ ಪರಂಧಾಮಕ್ಕೆ, ನನ್ನನ್ನ ಕರೀತಿದ್ದಾರೆ. ನಾನು ಪರಂಧಾಮಕ್ಕೆ, ನಮ್ಮ ಮನೆಗೆ ನಾನು ಹೋಗ್ತಿದ್ದೀನಿ. ಮನೆಯಲ್ಲಿ ಕೂತ್ಕೊಳ್ಳಿ, ತಂದೆ ಹತ್ರ ಸಮೀಪದಲ್ಲಿ ಕೂರ್ತಾ ಅದೆಲ್ಲ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು ಪರಂಧಾಮದಲ್ಲಿ. ಯಾಕೆಂದ್ರೆ ಕೆಲವರಿಗೆ ಇದೆಲ್ಲ ಗೊತ್ತಿರುತ್ತೆ, ಕೆಲವರಿಗೆ ಹೊಸಬ್ರಿಗೆ ಗೊತ್ತಿರೋದಿಲ್ಲ ಅಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದಾರೆ ಬಾಬಾ, ಹೊಸಬ್ರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಪರಂಧಾಮ ಎಲ್ಲನೂ ಸಹ ಅದು ನೋಡ್ಬೇಕು, ದರ್ಶಿಸಬೇಕು. ಅದೆಲ್ಲ ಬುದ್ಧಿ ಕಣ್ಣಿಂದ ನೋಡ್ಬೇಕಾಗತ್ತೆ. ಮತ್ತೆ ಬಾಬಾರವರನ್ನ ನೋಡೋದಿರ್ಬೋದು, ಎಲ್ಲವೂ ಸಹ ತುಂಬಾ ಹೊತ್ತು ಅದನ್ನ ನೋಡ್ತಾ ನೀವು ಅವರ ಬಗ್ಗೆ ಮಹಿಮೆ, ಶ್ರೇಷ್ಠ ಸಂಕಲ್ಪಗಳನ್ನ ನೀವು ಮಾಡ್ತಾ, ಗುಣಗಾನವನ್ನ ನೀವು ಮಾಡ್ತಾ, ನೀವು ಈ ಒಂದು ಅಭ್ಯಾಸವನ್ನ ನೀವು ಮಾಡ್ತಾ ಹೋದಂತೆ ನಮ್ಮಲ್ಲಿ ಯೋಗದ ಶಕ್ತಿ ಎನ್ನುವಂಥದ್ದು ವೃದ್ಧಿ ಆಗುತ್ತೆ, ನೆನಪಿನ ಶಕ್ತಿ ಎನ್ನುವಂಥದ್ದು ವೃದ್ಧಿ ಆಗತ್ತೆ. ಆಗ ಸಡನ್ಲಿ ನಾವು ಕೆಳಗಡೆ ಬಂದ್ಬಿಡೋದು, ಮನಸ್ಸು ಬುದ್ಧಿ ಎಲ್ಲೆಲ್ಲೋ ಅಲ್ದಾಡೋದು, ಅದೆಲ್ಲ ಆಗೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಆಗತ್ತೆ. ಯಾಕಂದ್ರೆ ಯಾವುದು ನಮ್ಮ ಬುದ್ಧಿಯಲ್ಲಿ ಯಾವುದು ಸ್ಟೋರ್ ಆಗಿರುತ್ತೆ ಅದೇನೇ ಈಚೆ ಬರ್ತಿರುತ್ತೆ. ಯಾವುದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಅದೇ ಈಚೆ ಬರ್ತಿರುತ್ತೆ. ಅದೆಲ್ಲ ಹೊರಟೋಯ್ತು, ಖಾಲಿ ಆಗೋಯ್ತು ಅಂತಂದ್ರೆ ಆಗ ಅವೆಲ್ಲ ಬರೋದಿಲ್ಲ ಅಲ್ವಾ. ಈಗ ನೋಡಿ, ಒಂದು ಗ್ಲಾಸ್ ಅಲ್ಲಿ ಫುಲ್ಲು ಕಪ್ಪಗಿರುವಂತಹ ಕೊಳಕು ನೀರನ್ನ ಇಟ್ಬಿಡಿ ಅಲ್ಲಿ, ನೀವು ಮತ್ತೆ ಒಳ್ಳೆ ನೀರನ್ನ ಹೋಗ್ಬಿಟ್ಟು ಅದ್ರ ಮೇಲೆ ಸುರಿತಾ ಇರಿ, ಏನಾಗುತ್ತೆ? ಆ ಕೊಳಕು ನೀರೆಲ್ಲ ಈಚೆ ಬಂದ್ಬಿಡುತ್ತೆ. ಲಾಸ್ಟ್ ಅಲ್ಲಿ ಉಳಿಯೋದೇನು ಹೇಳಿ? ಒಳ್ಳೆ ನೀರೇ ಉಳಿಯುತ್ತೆ ಅಲ್ವಾ. ಹಾಗೇನೆ ಇಲ್ಲೂ ಸಹ ಕೊಳಕಿದೆ, ನಮ್ಮ ಆತ್ಮದಲ್ಲಿ ಕೊಳಕಿದೆ, ಅದೆಲ್ಲ ಈಚೆ ಬರ್ಬೇಕಲ್ವಾ. ಹಾಗಾಗಿ ಏನಾಗತ್ತೆ, ನಾವು ಯೋಗ ಮಾಡ್ತಿದ್ರು ಕೂಡ ಮನಸ್ಸು ಎಲ್ಲೆಲ್ಲೋ ಹೊರಟೋಗಿರುತ್ತೆ, ಯಾವ್ಯಾವ ಕಡೆನೂ ಹೊರಟೋಗಿರುತ್ತೆ. ನಾನು ಪರಂಧಾಮಕ್ಕೆ ಹೋಗಿರ್ತೀನಿ, ಮತ್ತೆ ಯಾವಾಗೂ ಬಂದ್ಬಿಟ್ಟಿರ್ತೀನಿ, ಹಂಗಾಗ್ಬಿಟ್ಟಿರುತ್ತೆ. ಅದೆಲ್ಲನೂ ಸಹ ಅದು ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ಸಂಸ್ಕಾರ, ಸ್ಮೃತಿ, ಅದೆಲ್ಲನೂ ಕೂಡ ಅದೆಲ್ಲನೂ ಮಾಡ್ತಾ ಅಭ್ಯಾಸ ಮಾಡ್ತಾ ಅವೆಲ್ಲ ಹೊರಟೋಗುತ್ತೆ. ಅವೆಲ್ಲ ಖಾಲಿ ಆಯ್ತು ಅಂದ್ರೆ ಆಮೇಲೆ ಅವೆಲ್ಲ ಬರೋದಿಲ್ಲ. ಆದ್ರೆ ಇದಕ್ಕೋಸ್ಕರ ನಮಗೆ ಅಭ್ಯಾಸ ಬೇಕಷ್ಟೆ. ಅರ್ಥ ಆಯ್ತಲ್ಲ. ಮತ್ತೆ ಅವರನ್ನೇ ನೋಡ್ತಾ ಒಂದು ಸಂಕಲ್ಪ ಮಾಡ್ತೀರಾ, ಮತ್ತೆ ಹಾಗೇ ನೋಡ್ತೀರಿ ಆಯ್ತಾ. ಈಗ ನೋಡಿ, ಅವರು ಪವಿತ್ರ ಸಾಗರ ಆಗಿದ್ದಾರೆ. ಪವಿತ್ರತೆ ಅಂತಂದಾಗ ಆರೆಂಜ್ ಕಲರ್ ಅಂದಾಗ ಅದು ಬೆಂಕಿ ಕಿರಣಗಳು ಆಗಿರುತ್ತೆ ಅಲ್ವಾ. ಬೆಂಕಿ ಕಿರಣಗಳು, ಬೆಂಕಿ ರೂಪನೂ ಇರುತ್ತೆ, ಅದು ಕಲ್ಲರು ಅಗ್ನಿ ರೂಪನೂ ಇರುತ್ತೆ ಆಯ್ತಾ. ದೀಪ ಅಲ್ವಾ, ದೀಪದ ಕಲರೂ ಆರೆಂಜ್ ಕಲರ್ ಇರುತ್ತಲ್ಲ, ಅದನ್ನ ನೀವು ಹಾಗೇ ನೋಡ್ತೀರಿ ಆಯ್ತಾ. ಆ ಕಿರಣಗಳು ಹರಡ್ತಿರೋದಿರ್ಬೋದು, ತರಂಗಗಳು ಆ ರೂಪದಲ್ಲಿ, ಆ ಕಲ್ಲರ್ ಯಾವುದು ಆರೆಂಜ್ ಕಲ್ಲರು, ಆ ಕಲ್ಲರಲ್ಲಿ ತರಂಗಗಳು ಹರಡುತ್ತಿರೋದಿರ್ಬೋದು. ಹಾಗೇ 2 ನಿಮಿಷ ಇಲ್ಲ 1 ನಿಮಿಷ ನೋಡೋದಕ್ಕೆ ಟ್ರೈ ಮಾಡಿ. ಹಾಗೇನೆ ಮತ್ತೆ ಅಟ್ಲೀಸ್ಟ್ ಒಂದು ನಿಮಿಷನೂ ಬೇಡ, 10 ಸೆಕೆಂಡ್ ಆದ್ರೂ, ಫಸ್ಟ್ 5 ಸೆಕೆಂಡ್ 10 ಸೆಕೆಂಡ್ ಟ್ರೈ ಮಾಡಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸುಖ ಸಾಗರ ಆಗಿದ್ದಾರೆ, ಹಳದಿ ಕಲರ್, ಯೆಲ್ಲೋ ಕಲರು ಅಲ್ವಾ. ಅದೇ ರೀತಿ ನೋಡ್ತಾ ಇರಿ. ಮತ್ತೆ ನಿಮ್ಮನ್ನ ನಾನು ಸುಖ ಸ್ವರೂಪ ಇಲ್ಲ ಮಾಸ್ಟರ್ ಸುಖ ಸಾಗರ, ನಿಮ್ಮನ್ನು ಕೂಡ ನೀವು ಅದೇ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿ. ಈ ತರ ನೀವು ಅಭ್ಯಾಸ ನೀವು ಮಾಡ್ತಾ ಹೋಗ್ತೀರಾ ಅಂತಂದ್ರೆ ನಮ್ಮಲ್ಲಿ ಆ 7 ಗುಣಗಳು ಸಹ ನಮ್ಮಲ್ಲಿ ಏನಾಗುತ್ತೆ, ಆ ಶಕ್ತಿ ತುಂಬುತ್ತೆ. ಏಕಾಗ್ರತೆ ಶಕ್ತಿ, ಆ ಗುಣಗಳ ಒಂದು ಶಕ್ತಿ ಎಲ್ಲರೂ ನಮ್ಮಲ್ಲಿ ತುಂಬುತ್ತಾ ಹೋಗುತ್ತೆ. ಯೋಗ ಅನ್ನುವಂಥದ್ದು ನಮಗೆ ಈಸಿ ಆಗ್ಬಿಡುತ್ತೆ. ಆಗ ನಮಗೆ ಯೋಗದ ಶಕ್ತಿ, ಜ್ಞಾನ, ಆಗ ನೀವು
ಜ್ಞಾನ ಈಸಿಯಾಗಿ ಧಾರಣೆ ಆಗುತ್ತೆ. ಅಲ್ಲಿ ಶಕ್ತಿ ಇದೆ ಅಂದರೆ ಜ್ಞಾನ ನಮ್ಮಲ್ಲೂ ಧಾರಣೆ ಆಗುತ್ತೆ, ನಮ್ಮ ಮೂಲಕ ಇತರರಿಗೂ ಸಹ ಧಾರಣೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಇಷ್ಟೇ ನಾವು ಮಾಡಬೇಕಾಗಿರುವಂಥದ್ದು. ನಮಗೆ ಯೋಗ ಮಾಡಕ್ಕೆ ಜಾಸ್ತಿ ಬರೋದಿಲ್ಲ ಹಾಗೆಲ್ಲ ನೀವು ಹೆಚ್ಚಿಗೆ ಇದು ಮಾಡ್ತಾ ಹೋಗಿ. ಆಮೇಲೆ ಬಾಬಾನೇ ಟಚ್ ಕೊಟ್ಟು ಮಾಡಿಸ್ತಾರೆ ನಿಮ್ಗೆ. ಯಾರೂ ಹೇಳ್ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ಎಲ್ಲ ಬಾಬಾ ನಮಗೆ ಟಚ್ ಕೊಟ್ಟು ಬುದ್ಧಿಗೆ ಕೊಟ್ಟು ಬಾಬಾನೇ ಮಾಡಿಸ್ತಾರೆ ಎಲ್ಲವೂ ಸಹ. ಆಯ್ತಾ? ಇದು ಬರೋದಿಲ್ಲ ನಮಗೆ, ಅದು ಬರೋದಿಲ್ಲ, ಅದು ಗೊತ್ತಾಗೋದಿಲ್ಲ, ಇದು ಗೊತ್ತಾಗೋದಿಲ್ಲ ಅಲ್ಲ. ಯಾವಾಗ ಏಕಾಗ್ರತೆ ಇರುತ್ತೆ, ಏಕರಸ ಇರುತ್ತೆ, ನೀವು ಏಕಾಂತವಾಸಿ ಆಗಿರ್ತೀರಾ, ಪರಂಧಾಮದಲ್ಲಿ ಅವ್ರ ಜೊತೆ ಅವರ ಸಮೀಪದಲ್ಲಿ ಕೂತು ನೀವು ಅವರನ್ನ ನೆನಪು ಮಾಡ್ತಿರ್ತೀರಾ, ಬಾಬಾ ಜ್ಞಾನದ ಶಕ್ತಿ ತುಂಬಿಡ್ತಾರೆ. ಯೋಗದ ಶಕ್ತಿ, ಜ್ಞಾನದ ಶಕ್ತಿ, ಅದು ಯೋಗ ಧಾರಣೆ ಜ್ಞಾನ ಧಾರಣೆ ಆಗುತ್ತೆ ಅವಾಗ. ಆಯ್ತಾ? ಜ್ಞಾನನೂ ಸಹ ಯಾವ್ಯಾವ ಸಮಯದಲ್ಲಿ ಏನೇನಕ್ಕೆ ಯಾವ್ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಬಾಬಾನೇ ಎಲ್ಲನೂ ಕೂಡ ಟಚಿಂಗ್ ಮೂಲಕನೇ ಮಾಡಿಸ್ತಾರೆ. ಮುರುಳಿ ಮೂಲಕ ಬೇಕಾದ್ರೂ ಮಾಡಿಸ್ತಾರೆ, ಯಾವುದೋ ಒಂದು ಮುಖಾಂತರ ಮಾಡಿಸ್ತಾನೆ ಇರ್ತಾರೆ. ಬಾಬಾ ಒಂದು ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ, ನೀವು ನನ್ನ ಸ್ಮೃತಿಯಲ್ಲಿ ನೀವು ನಿರಂತರ ಇರ್ತೀರಾ ಅಂದ್ರೆ ನೀವು ಮಾಡೋ ಯೋಚನೆನೂ ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಾಬಾ. ನೀವು ನಿರಂತರ ನನ್ನ ಒಂದು ನೆನಪಲ್ಲಿ ನೀವು ನನ್ನ ಒಂದು ನನ್ನ ಮೇಲೆ ಪ್ರೀತಿ ಇಟ್ಟು ನೀವು ಪ್ರೀತಿಯಿಂದ ನನ್ನ ನೆನಪನ್ನ ನೀವು ಮಾಡ್ತಿರ್ತೀರಾ, ನಿರಂತರ ನನ್ನ ನೆನಪಲ್ಲಿ ಇರ್ತೀರಾ ನೀವು ಅಂದ್ರೆ ನೀವು ಏನು ಯೋಚನೆ ಮಾಡಬೇಕು ಅದನ್ನ ನಾನೇ ಮಾಡ್ತೀನಿ. ನಿಮ್ಮ ಯೋಚನೆನೂ ಸಹ ನನ್ನದೇ ಆಗಿರುತ್ತೆ ಅಂತ ಹೇಳಿದ್ದಾರೆ. ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ಎಲ್ಲದರಲ್ಲೂ ಕೂಡ ಅದು ನಾನೇ ಇರ್ತೀನಿ, ನಾನೇ ಮಾಡ್ತೀನಿ. ನಿಮ್ಮದು ಏನು ಇರೋದೇ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮದೇನು ಕೇವಲ ನೆನಪು ಮಾಡೋದಷ್ಟೇ. ಯಾಕೆಂದ್ರೆ ಇದು ಹೇಳಿದ್ದಾರೆ ನೋಡಿ, ಯಾವಾಗ ನಾವು ಅವರ ನೆನಪಲ್ಲಿರ್ತೀವಿ ಆಗ ನಿರಂತರ ಅವ್ರ ನೆನಪಲ್ಲಿದ್ದಾಗ ನಮ್ಮ ಮೂಲಕ ಬಾಬಾರವರ ಶಕ್ತಿಗಳು ಗುಣಗಳು ಇಡೀ ವಿಶ್ವಕ್ಕೆ ಪ್ರಕೃತಿಗೆ ಹರಡ್ತಿರುತ್ತೆ, ಅದು ಸೇವೆ ಆಗ್ತಿರುತ್ತೆ. ಮತ್ತೆ ಅದರ ಪ್ರತಿಫಲವಾಗಿ ಬಾಬಾ ನಮ್ಮ ಸಂಕಲ್ಪನೂ ಅವರೇ ಮಾಡ್ಬಿಡ್ತಾರೆ, ನಮ್ಮ ಒಂದು ಯೋಚನೆನೂ ಅವರೇ ಮಾಡ್ಬಿಡ್ತಾರೆ, ಪ್ರತಿಯೊಂದು ಅವರೇ ಮಾಡ್ತಾರೆ. ಇದು ಹೇಳಿದ್ದಾರೆ ಬಾಬಾ. ಅರ್ಥ ಆಯ್ತಲ್ಲ? ನಾವೇ ಎಲ್ಲ ತಲೆ ಮೇಲೆ ಹಾಕೊಂಡು ಹೊರೆ ಹಾಕೊಂಡು ಟೆನ್ಷನ್ ಮಾಡ್ಕೊಂಡು ಅದಂಗಾಗುತ್ತೇನೋ ಇದಂಗಾಗುತ್ತೇನೋ ಅದಾಗುತ್ತೋ ಆಗಲ್ವೋ ಇದೇನ್ ಮಾಡೋದು ಅದೇನ್ ಮಾಡೋದು ಅಷ್ಟು ಟೆನ್ಷನ್ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ, ಈ ತರ ನಾವು ಕೂತ್ಕೊಳ್ತೀವಿ. ಬಾಬಾ ಹೇಳೋದಷ್ಟೇ, ಎಲ್ಲ ನನಗೆ ಕೊಟ್ಬಿಟ್ಟು ನನ್ನ ನೆನಪು ಮಾಡ್ರಲ್ಲ ಸಾಕು, ನನ್ನ ನೆನಪು ಮಾಡ್ರಿ ಸಾಕು, ನೀವು ಅದು ಏನ್ ಬೇಕೋ ಅದು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಯೋಚನೆನೂ ಸಹ ನಾನು ಮಾಡ್ತೀನಿ ಅಂದ್ರೆ ನೀವು ಯೋಚನೆ ಮಾಡಿ. ಅದನ್ನೇ ಹೇಳಿದ್ದು, ಯಾವಾಗ ನಾವು ಅವರ ನೆನಪಲ್ಲಿ ನಾವು ಮಗ್ನ ಆಗ್ತೀವಿ ಆ ಸಂಕಲ್ಪ ಅವರದೇ ಆಗಿರುತ್ತೆ, ನಮ್ಮ ಸಂಕಲ್ಪನೂ ಸಹ ಅವರದೇ ಆಗಿರುತ್ತೆ. ಅಂದ್ರೆ ಏನು, ಅವರ ಸಂಕಲ್ಪನೇ ನಮ್ಮ ಸಂಕಲ್ಪ ಆಗಿರುತ್ತೆ. ಅಲ್ಲಿ ನಾವು ಮಾಡ್ತಿರಲ್ಲ, ಬಾಬಾ ಮಾಡ್ತಿದ್ದಾರೆ ಅಂತ ಅರ್ಥ. ಅದಕ್ಕೇನೆ ಹೇಳ್ತಾರೆ ಬಾಬಾ ಸಂಕಲ್ಪ ಅದು ಅಂತ. ಅವರ ಸಂಕಲ್ಪ ನಮ್ಮ ಸಂಕಲ್ಪ ಆಗಿರುತ್ತೆ, ಅವರ ಗುಣ ನಮ್ಮ ಗುಣ ಆಗಿರುತ್ತೆ, ಅವರ ಕರ್ತವ್ಯ ನಮ್ಮ ಕರ್ತವ್ಯ ಆಗಿರುತ್ತೆ, ಅವರೆಲ್ಲವೂ ನಮ್ಮದೇ ಆಗಿರುತ್ತೆ. ಅವರ ನೆನಪಲ್ಲಿ ನಾವು ಇದ್ದಾಗ ಅದೆಲ್ಲವೂ ಸಹ ನಮ್ಮಲ್ಲಿ ಧಾರಣೆ ಆಗುತ್ತೆ. ಅಲ್ಲಿ ನಾವು ಮಾಡ್ತಿದ್ದೀವಿ ಅಂತಲ್ಲ ಲೆಕ್ಕ, ಅದು ಬಾಬಾ ಅಂತ ಅವಾಗ ಬರುತ್ತೆ. ಅದಕ್ಕೆ ಹೇಳೋದು ಅವರ ಸಂಕಲ್ಪನೇ ನಮ್ಮ ಸಂಕಲ್ಪ. ಆವಾಗ ನಾವು ಬಾಪ್ ಸಮಾನ ಅನ್ನೋದು. ಅವರ ಸಂಕಲ್ಪನೇ ನನ್ನ ಸಂಕಲ್ಪ ಆಗಿದ್ದಾಗ ಅವರ ಸಂಸ್ಕಾರನೇ ನನ್ನ ಸಂಸ್ಕಾರ ಆಗಿದೆ ಅಂದ್ರೆ ಆಗ ನಾನು ತಂದೆ ಸಮಾನ ಅಂತ ಅರ್ಥ. ಯಾಕಂದ್ರೆ ಅವರ ಸಮಾನವಾದ ಗುಣ ನನ್ನಲ್ಲಿದೆ, ಅವರಲ್ಲಿರೋ ಗುಣ, ಅವರ ಸಮಾನವಾದ ಶಕ್ತಿ, ಸಂಸ್ಕಾರ, ಸಂಕಲ್ಪಗಳೆಲ್ಲ ನನ್ನಲ್ಲಿದೆ ಅಂದ್ರೆ ಅವರ ಸಮಾನ ನಾನು. ಅವರನ್ನ ಎಷ್ಟು ನಾವು ಗುಣಗಾನ ಮಾಡ್ತಿರೋ ಅಷ್ಟು ಗುಣ ನಮ್ಮಲ್ಲಿ ಬರುತ್ತೆ, ನಮ್ಮಲ್ಲಿ ಎಂಟರ್ ಆಗತ್ತೆ. ಅದಕ್ಕೋಸ್ಕರನೇ ಅವರನ್ನ ಗುಣಗಾನ ಮಾಡಬೇಕು, ಅವರನ್ನ ಮಹಿಮೆ ಮಾಡಬೇಕು, ಅವರ ಮಹಿಮೆ ಮಾಡಬೇಕು. ಆಯ್ತಾ? ಸಂಕಲ್ಪಗಳ ಮೂಲಕ ಅವೆಲ್ಲನೂ ಸಹ ನಾವು ಮಾಡ್ತಾ 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 ಅವೆಲ್ಲನೂ ಸಹ ನಮ್ಮಲ್ಲಿ ಬರುತ್ತೆ ಕೂಡ. ಅವ್ರ ನೆನಪಲ್ಲಿರ್ಬೇಕು ಅಂದ್ರೆ ಏಕಾಗ್ರತೆ ಶಕ್ತಿ ನಮಗೆ ಬರಬೇಕು ಅಂತಂದ್ರೆ ನಾವು ಹೆಚ್ಚಿಗೆ ಆ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಮಾಡ್ತಾ ಆ ಏಕಾಗ್ರತೆ ಶಕ್ತಿ ಬಂತು ಅಂದ್ರೆ ಆಮೇಲೆ ನೀವು ಎಲ್ಲಾ ತರದ್ದನ್ನು ಸಹ ನೀವು ಅಭ್ಯಾಸಗಳನ್ನ ನೀವು ಆಮೇಲೆ ಮಾಡ್ತಾ ಹೋಗ್ಬೋದು. ಪರಂಧಾಮದಲ್ಲಿ ಮಾಡಿ, ನೀವು ಸೂಕ್ಷ್ಮವತನದಲ್ಲಿ ಕೂತು ನೀವು ವಾರ್ತಾಲಾಪ ಮಾಡ್ತೀರಾ ಅದು ಓಕೆ, ಬಟ್ ಬಿಂದು ರೂಪದಲ್ಲಿ ಕೂತು ನೀವು ಆ ಸಂಕಲ್ಪಗಳನ್ನ ಮಾಡೋ ಅಭ್ಯಾಸವನ್ನ ನೀವು ಮಾಡಿ. ಯಾಕಂದ್ರೆ ಬಿಂದು ರೂಪದಲ್ಲಿ, ಆತ್ಮಿಕ ರೂಪದಲ್ಲಿ, ನಿರಾಕಾರ ರೂಪದಲ್ಲಿನೇ ತುಂಬಾ ಶಕ್ತಿ ಜಾಗೃತ ಆಗೋದು, ಧಾರಣೆ ಆಗೋದು ಸಹ ಪರಂಧಾಮದಲ್ಲಿ. ಮೇನ್ ಫಸ್ಟ್ ಅದು ಮಾಡಿ ನೆಕ್ಸ್ಟ್ ಇದ್ರ ಕಡೆ ಹೋಗ್ಬೇಕು. ಫಸ್ಟು ಬೀಜ ರೂಪ ಸ್ಥಿತಿ ಅಂದ್ರೆ ಇದನ್ನೇ ಹೇಳುವಂಥದ್ದು. ನಾವಲ್ಲಿ ಕೂತು ತಂದೆ ಸಮಾನ ರೂಪದಲ್ಲಿ ನಾವು ಕೂತು ಬಾಬಾ ಹೇಗಿದ್ದಾರೆ ಅದೇ ರೂಪದಲ್ಲಿ ನೋಡ್ತಾ ನಾನು ಹಾಗೆ ಇದ್ದೀನಿ ಅದೇ ರೂಪದಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳುವಂಥದ್ದು. ತುಂಬಾ ಹೊತ್ತು ಇದೇ ತರ ಅಭ್ಯಾಸ ಆಯ್ತು, ಮತ್ತೆ ನೀವು ಅದು ಮುಗೀತು,
ತುಂಬ ಹೊತ್ತಿರಕ್ಕಾಗ್ಲಿಲ್ವಾ ವಾರ್ತಾಲಾಪಕ್ಕೆ ಬನ್ನಿ. ಹಾಗೂ ಸಹ ಬ್ರಹ್ಮಬಾಬಾ ಶರೀರದಲ್ಲಿ ಸೂಕ್ಷ್ಮತನಕ್ಕೆ ಹೋಗ್ತಿರಲ್ಲ, ಸೂಕ್ಷ್ಮತನಕ್ಕೆ ಹೋದಾಗ ಬ್ರಹ್ಮಬಾಬಾ ಶರೀರದಲ್ಲಿ ಭ್ರುಕುಟಿಯ ಮಧ್ಯೆ ಶಿವಬಾಬಾ ಹೊಳಿತಿದ್ದಾರೆ ಆಯ್ತಾ. ಬಾಪ್ ದಾದಾ ಅವರು ಹೊಳಿತಿರೋದನ್ನ ಆ ಭ್ರುಕುಟಿಯನ್ನೇ ನೋಡಿ ಆಯ್ತಾ. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ಆ ಸ್ಮೃತಿಯಲ್ಲಿ ಇರುತ್ತಾ ನಿಮ್ಮನ್ನ ನೀವು ದರ್ಶಿಸ್ಕೊಳ್ತಾ ಅವರನ್ನು ದರ್ಶಿಸಿ ಅವರನ್ನು ನೋಡ್ತಾ ವಾರ್ತಾಲಾಪ ಮಾಡಿ. ಆಗ್ಲೂ ಸಹ ಮಾಡಿ ವಾರ್ತಾಲಾಪ ಆಯ್ತಾ. ಆದ್ರೆ ಇದು ನಮ್ಗೆ ಈಸಿ ಆಗ್ಬಿಡತ್ತೆ, ಆದ್ರೆ ಬಿಂದು ರೂಪದ್ದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದರ ಅಭ್ಯಾಸವನ್ನ ನಾವು ಮಾಡಬೇಕು ಅಂದ್ರೆ ಪರಂಧಾಮದಲ್ಲಿ ಕೂತು ಜಾಸ್ತಿ ನಾವು ಒಂದು ಅಭ್ಯಾಸವನ್ನ ಮಾಡ್ಬೇಕಾಗತ್ತೆ. ತುಂಬಾ ಹೊತ್ತು ಅಲ್ಲಿ ಇರ್ಬೇಕು. ಆ ಬಿಂದುವಿನ ಅಭ್ಯಾಸನೇ ನಮಗೆ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೋಸ್ಕರ ಬಿಂದುವಿನ ಅಭ್ಯಾಸವನ್ನೇ ನಾವು ಜಾಸ್ತಿ ಅಲ್ಲಿನೇ ಅದು ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಆಮೇಲೆ ಎಲ್ಲನೂ ಸಹ ನಮ್ಮಲ್ಲಿ ಧಾರಣೆ ಚೇಂಜಸ್ ಪರಿವರ್ತನೆ ಎಲ್ಲನೂ ಸಹ ನಮ್ಗೆ ಬರುತ್ತೆ. ಆಮೇಲೆ ನೀವು ವಾರ್ತಾಲಾಪನೂ ಮಾಡ್ಬೋದು, ಆಮೇಲೆ ನೀವು ಮನಸಾ ಸೇವೆನೂ ಸಹ ಮಾಡ್ಬೋದು. ನೋಡಿ, ಯಾವಾಗ ನಾವು ನೆನಪು ಮಾಡ್ತಿರ್ತೀವಲ್ಲ ಬಾಬಾರವರನ್ನ, ಅವರ ಶಕ್ತಿ ನಮ್ಮಲ್ಲಿ, ಅವರ ಗುಣಗಳು ನಮ್ಮಲ್ಲಿ, ನಮ್ಮಿಂದ ಇತರರಿಗೆ, ವಾಯುಮಂಡಲ, ಪ್ರಕೃತಿಗೆ ಎಲ್ಲ ಹರಡ್ತಿರುತ್ತೆ. ಅದು ಸೇವೆ ಗೊತ್ತಾ. ಅದರ ರಿಟರ್ನ್ ಆಗಿನೇ ಬಾಬಾ ನಿಮ್ಮ ಸಂಕಲ್ಪ ನಾನೇ ಮಾಡ್ತೀನಿ, ನಿಮ್ಮ ಯೋಚನೆಯನ್ನೂ ಸಹ ನಾನೇ ಮಾಡ್ತೀನಿ, ನಿಮ್ಮ ಒಂದು ಏನ್ ಸೇವೆ ಇದೆ ಅದನ್ನೂ ನಾನೇ ಮಾಡ್ತೀನಿ ಅಂತ ಬಾಬಾ ಹೇಳಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ನಮ್ಮ ಮೂಲಕ ಸೇವೆ ಆಗ್ತಿರತ್ತಲ್ಲ. ನಾವು ಅವ್ರ ನೆನಪಲ್ಲಿ ಇದೀವಿ ಅಂದ್ರನೇ ಸೇವೆ. ಆತ್ಮದ ಸ್ಮೃತಿ ಇದೆ, ಬಾಬಾರವರ ಸ್ಮೃತಿ ಇದೆ ಅಂದ್ರೇನೆ ಅದು ಸೇವೆ. ಯಾಕೆಂದ್ರೆ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿಯಲ್ಲಿ ಇದೀವಿ ಅಂದ್ರೆ ಆತ್ಮದ ಒಂದು ಗುಣಶಕ್ತಿ ಅಂದ್ರೆ ಪರಮಾತ್ಮನಲ್ಲಿ ಇಂದು ಆತ್ಮಕ್ಕೆ ಬರ್ತಿರುತ್ತೆ, ಆತ್ಮದಿಂದ ಎಲ್ಲನೂ ಸಹ 4 ಕಡೆ ಸ್ಪ್ರೆಡ್ ಆಗ್ತಿರುತ್ತಲ್ಲ. ಮತ್ತೆ ಅದು ಸೇವೆನೆ, ವಾಯುಮಂಡಲಕ್ಕೆ ಸೇರುತ್ತೆ, ಪ್ರಕೃತಿಗೆ ಸೇರುತ್ತೆ, ಆತ್ಮಗಳಿಗೆ ಸೇರುತ್ತೆ. ಅದು ಸೇವೆನೆ ಅಲ್ವಾ. ನಾವು ಸ್ಮೃತಿಯಲ್ಲಿ ಇರೋದೇ ಸೇವೆ ಆಗುತ್ತೆ. ಸ್ಮೃತಿನೇ ಮೇನ್ ಸೇವೆ ಆಯ್ತಲ್ಲ. ಇದೇ ಮೇನ್ ಸೇವೆ ಆಗಿರುತ್ತೆ. ಅದಕ್ಕೋಸ್ಕರ ರಿಟರ್ನ್ ಆಗಿ ಬಾಬಾ ನಮಗೆಲ್ಲನೂ ಸಹ ಕೊಡ್ತಾರೆ. ಅವರಲ್ಲಿರೋದೆಲ್ಲನೂ ಸಹ ನಮ್ಮಲ್ಲಿ ಎಂಟರ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಅದಕ್ಕೇನೆ ಸ್ಮೃತಿಯಂತೆ ಸ್ಥಿತಿ ಅಂತ ಹೇಳುವಂಥದ್ದು. ಹಾಗಾಗಿ ಜಾಸ್ತಿ ಪರಂಧಾಮದಲ್ಲಿ ಅಭ್ಯಾಸವನ್ನ ಮಾಡ್ತಾ ನಾವು ಏಕಾಗ್ರತೆ ಶಕ್ತಿಯನ್ನು ನಾವೇನ್ ಮಾಡ್ಬೋದು, ವೃದ್ಧಿ ಮಾಡ್ಕೊಳ್ಬಹುದು. ಅರ್ಥ ಆಯ್ತಲ್ಲ. ಯೋಗ ಇಲ್ಲ ಅಂದ್ರೆ ಜ್ಞಾನ ಧಾರಣೆ ಆಗೋದಿಲ್ಲ, ಶಕ್ತಿನೂ ಧಾರಣೆ ಆಗೋದಿಲ್ಲ. ಹಾಗಾಗಿ ಯೋಗ ಇದ್ರೇನೆ ಜ್ಞಾನ ಧಾರಣೆನೂ ಸಹ ಆಗುವಂಥದ್ದು. ಯೋಗದ ಶಕ್ತಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಜ್ಞಾನ ಅನ್ನುವಂತಹದ್ದು ಧಾರಣೆ ಆಗಿರುತ್ತೆ. ಅದು ಯಾವ್ಯಾವ ಪರಿಸ್ಥಿತಿಯಲ್ಲಿ, ಯಾವ್ಯಾವ ಒಂದು ಸಂದರ್ಭದಲ್ಲಿ ನಾನು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಯಾವ ಸ್ವರೂಪದಲ್ಲಿರಬೇಕು, ಪ್ರತಿಯೊಂದು ಅಲ್ಲೇನೆ ಎಲ್ಲ ಇಮರ್ಜ್ ಆಗ್ತಾ ಹೋಗ್ತಿರುತ್ತೆ. ಯೋಗದ ಶಕ್ತಿ, ಪರಮಾತ್ಮನ ಶಕ್ತಿಗೆ ಅಷ್ಟೊಂದು ಮಹತ್ವ ಇದೆ. ಯಾಕಂದ್ರೆ ಸರ್ವಶಕ್ತಿವಂತ ಅಲ್ವಾ. ಅಚ್ಚ, ಓಂ ಶಾಂತಿ.